ಸುಖಮ್ಮ ನಮಗೇನು ಹೇಳ್ತಿದ್ವಿ ಸರಿ ಅದನ್ನು ಹೇಳಬೇಕಾ? ಶ್ರೀ ಗುರುಭ್ಯೋ ನಮಃ. ಓಂ ಶುದ್ಧಾನಂದೋರು ಸಂವಿದ್ಯುತಿಬಲಪ್ರದೋಕ್ತಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಖೋದ್ಭವಂ ಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ವಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಸುಧಾಸಾರಾರ್ಥತತ್ತ್ವಸ್ಯಂ ಸುರದ್ರುಮ ಸಮಂತತಾಂ ಸುರಾಧಿಪಗುರುಪ್ರಕ್ಷಂ ಸುಜ್ಞಾನೇಂದ್ರ ಗುರುಂ ಭಜೆ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಕಮಲಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಇವತ್ತು ಗುರುಸಾರ್ವಭೌಮರ ಉತ್ತರಾರಾಧನಾ ಸುಜ್ಞಾನೇಂದ್ರ ತೀರ್ಥರ ಪೂರ್ವಾರಾಧನಾ ಪರ್ವಕಾಲ. ರಾಯರ ಆರಾಧನೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಕ್ಷೇತ್ರ ತುರ್ವಿಗಲ್ಲಿಯಲ್ಲಿ ನಿರ್ವಿಘ್ನವಾಗಿ ನಡೆದದ್ದನ್ನು ಸಮರ್ಪಣೆ ಮಾಡುವಂತಹ ಸರ್ವ ಸಮರ್ಪಣೋತ್ಸವವೂ ಕೂಡ ನೆರವೇರ್ತಾ ಇದೆ. ಸಮರ್ಪಣೆ ಅಂದರೆ ಮಹಾತ್ಮರು ಹೇಳ್ತಾರೆ, ಯಾವುದೆಲ್ಲ ನಮ್ಮಿಂದ ನಡೆದಿರ್ತದೆ ಅದನ್ನು ದೇವರ ಅಧೀನ ಅಂತ ಸ್ಮರಣೆಗೆ ತಂದುಕೊಂಡ್ರೆ ಸಮರ್ಪಣೆ ಆಗಿಬಿಡ್ತದೆ. ತದಧೀನತ್ವ ಚಿಂತನಂ ಅಂತ ಹಿರಿಯರು ಹೇಳಿದಂಥ ಒಂದು ಮಾತು. ಈ ವಸ್ತುಗಳೆಲ್ಲ ಜಡವಾದದ್ದು ನಮ್ಮ ಬಳಿಯಲ್ಲಿ ಇವಾಗಿದೆ. ಇದರ ಮೇಲೆ ನಮ್ಮ ಸ್ವಾಮ್ಯವನ್ನು ನಾವು ಭಾವಿಸಿರ್ತೇವೆ. ಆ ಸ್ವಾಮ್ಯವನ್ನು ಬಿಟ್ಟು ಇದು ದೇವರ ಅಧೀನ ಅಂತ ಅವನಿಗೆ ಅಧೀನತೆಯನ್ನು ಸ್ಮರಣೆ ಮಾಡಬೇಕು. ನೈವೇದ್ಯ ಅಂತ ಮಾಡ್ತೇವೆ. ನೈವೇದ್ಯ ಮಾಡುವಾಗ ಅನೇಕ ಪದಾರ್ಥಗಳನ್ನು ದೇವರ ಮುಂದೆ ತಂದಿರ್ತೇವೆ. ಅದೆಲ್ಲವನ್ನು ದೇವರು ಕೈ ಹಾಕಿ ಅದನ್ನು ತಾನು ತಗೊಂಡು ತನ್ನ ಬಾಯಲ್ಲಿ ಇಟ್ಟುಕೊಂಡು ಹಾಗೆ ಮಾಡೋದು ಕಂಡಿಲ್ಲ. ಹಾಗಾದರೆ ದೇವರಿಗೆ ಸಮರ್ಪಣೆ ಆಗೋದು ಹೇಗೆ? ಹಿರಿಯರು ಹೇಳಿಕೊಟ್ರು, ಯಾವುದೆಲ್ಲ ಪದಾರ್ಥಗಳನ್ನು ದೇವರ ಮುಂದೆ ಇಡುತ್ತೇವೆ ಆ ಪದಾರ್ಥಗಳಲ್ಲೆಲ್ಲ ಭಗವಂತನ ರೂಪಗಳಿದ್ದಾರೆ. ಯಾವುದೆಲ್ಲ ಪದಾರ್ಥ ಇದೆ ಅದೆಲ್ಲದರಲ್ಲಿ ದೇವರ ರೂಪ ಇದೆ. ಮತ್ತು ದೇವತೆಗಳಿರ್ತಾರೆ. ದೇವತೆಗಳಿರ್ತಾರೆ ಅಭಿಮಾನಿಗಳಾಗಿ, ದೇವರಿದ್ದಾನೆ ಸ್ವಾಮಿಯಾಗಿ. ವ್ಯತ್ಯಾಸ ಇದೆ. ದೇವರನ್ನು ಯಾವತ್ತೂ ಅಭಿಮಾನಿ ಅಂತ ಕರೀಬಾರದು. ಭಗವಂತ ಅಭಿಮಾನಿಯಲ್ಲ, ಭಗವಂತ ಸ್ವಾಮಿ. ದೇವತೆಗಳು ಅಭಿಮಾನಿಗಳು ಆಗ್ತಾರೆ. ಹಾಗಾಗಿ ಅಭಿಮಾನಿಗಳಾಗಿ ದೇವತೆಗಳು, ಭಗವಂತ ಸ್ವಾಮಿಯಾಗಿರ್ತಾರೆ. ಆ ರೂಪಗಳನ್ನು, ಆ ಭಗವಂತನ ಅನೇಕ ರೂಪಗಳನ್ನು ಸ್ಮರಣೆ ಮಾಡಿ ಇದೆಲ್ಲ ನಿನ್ನ ರೂಪದ ಆಶ್ರಯ ಪಡ್ಕೊಂಡಿದ್ದಾವೆ, ನೀನು ಒಳಗಿದ್ದುದರಿಂದ ಅದು ನಡೀತಾ ಇದೆ ಅಂತ ಆ ರೂಪಕ್ಕೂ ಭಗವಂತನ ಬಿಂಬಕ್ಕೂ ಐಕ್ಯವನ್ನು ಅನುಸಂಧಾನ ಮಾಡಿದರೆ ಅದೇ ದೇವರಿಗೆ ಸಮರ್ಪಣೆ ಅಂತ ಕರೀತಾರೆ. ಹಾಗಾಗಿ ಇವತ್ತು ಸರ್ವ ಸಮರ್ಪಣೋತ್ಸವ ಆದ ಕಾರಣ ನಡೆದಂಥ ಪ್ರತಿ ಕಾರ್ಯಗಳನ್ನು ಈ 3 ದಿನಗಳಲ್ಲಿ ಬೆಳಗ್ಗೆಯಿಂದ ಮಾಡಿದ ರಾತ್ರಿ ತನಕ, ರಾತ್ರಿಯಿಂದ ಮಾಡಿದ ಬೆಳಗ್ಗೆ ತನಕ ಕರ್ಮಗಳನ್ನು ಇದು ರಾಯರೇ ನೀವೇ ಒಂದು ರೂಪದಿಂದ ಶಕ್ತಿಯನ್ನು ಪ್ರೇರಣೆ ಮಾಡಿ ನಮ್ಮಿಂದ ನಿಂತು ನಡೆಸಿ ನಿಮ್ಮ ಆರಾಧನೆಯನ್ನು ನೀವೇ ನಮ್ಮಿಂದ ಮಾಡಿಸ್ಕೊಂಡಿದ್ದೀರಿ ಅಂತ ಅವರಿಗೆ ಸಮರ್ಪಣೆ ಮಾಡಿಬಿಟ್ರೆ ಇದಕ್ಕೆ ಸರ್ವ ಸಮರ್ಪಣೆ ಅಂತ ಕರೀತಾರೆ. ಇದಕ್ಕೆ ಕಾರಣ ಏನು? ಒಬ್ಬ ತೋಟ ಮಾಲೀಕ ಇದ್ದಾನೆ, ಬಹಳ ದೊಡ್ಡ ತೋಟ ಬೆಳೆಸಿದ್ದಾನೆ. ಆ ತೋಟಕ್ಕೆ ಅಂತ ಒಬ್ಬ ಮಾಲಿನ ನೇಮಕ ಮಾಡಬೇಕು. ತೋಟ ನೋಡಿಕೊಳ್ಳಿಕ್ಕೆ ಅಂತ ಒಬ್ಬ ತೋಟಗಳನ್ನು ನೇಮಕ ಮಾಡಬೇಕು. ಮಾಡದೇ ಹೋದರೆ ರಸ್ತೆ ಬದಿಯಲ್ಲಿ ಬೆಳೆದ ತೋಟದ ಹಣ್ಣುಗಳನ್ನೆಲ್ಲ ರಸ್ತೆಯಲ್ಲಿ ಹೋಗೋರೆಲ್ಲ ಕಲ್ಲು ಹೊಡೆದು ಕಿತ್ಕೊಂಡು ಹೋಗ್ತಾರೆ.
ಬೆಳೆದವನಿಗೆ ಲಾಭ ಇಲ್ಲ. ಬೆಳೆದವನು ತಾನು ಫಲಾನುಭವಿ ಆಗಬೇಕಲ್ಲ. ಹಾಗೆ ನಮ್ಮ ಬದುಕಿನಲ್ಲಿ ಸಮರ್ಪಣೆಯನ್ನು ನಾವು ಮಾಡದೇ ಹೋದರೆ ನಮ್ಮ ದೇಹವೇ ಒಂದು ತೋಟ ಇದ್ದ. ನಾವು ಸಾಕಷ್ಟು ಕರ್ಮಗಳನ್ನು ಮಾಡಿದರೂ ಅದು ದೇವರ ಅಧೀನ ಅಂತ ಅವನ ಅಧೀನತೆಗೆ ಒಪ್ಪಿಸದೇ ಹೋದರೆ ತೋಟ ಬೆಳೆಸಿಯೂ ಫಲದ ಅನುಭವ ಆಗದೇ ಇರೋ ಹಾಗೆ ಒಬ್ಬ ತೋಟದ ಮಾಲಿಯನ್ನು ನೇಮಕ ಮಾಡದೇ ಇದ್ದರೆ ಹೇಗಾಗ್ತದೋ ಹಾಗೆ ನಾವೇ ಕರ್ಮ ಮಾಡಿದ್ದು ಕರ್ಮದ ಫಲ ಮಾತ್ರ ನಮಗೆ ಸಿಗದೇ ಇರೋ ಹಾಗಾಗಿದೆ. ಇದನ್ನು ಆಲೋಚನೆ ಮಾಡಿ ಹಿರಿಯರೆಲ್ಲ ಕರ್ಮ ಚೆನ್ನಾಗಿ ಮಾಡಿರಿ, ಶ್ರದ್ಧೆಯಿಂದ ಮಾಡಿರಿ, ವಿದ್ಯೆಯಿಂದ ಮಾಡಿರಿ, ಮಾಡಿದ್ದನ್ನು ಮಾತ್ರ ದೇವರಿಗೆ ಸಮರ್ಪಣೆ ಮಾಡದೇ ಇರಬೇಡ್ರಿ ಅಂತ ನಮಗೆ ಹೇಳ್ಕೊಡ್ತೀವಿ. ಇದನ್ನೇ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುವಾಗ ಸರ್ವಂ ಕರ್ಮ ಅಖಿಲಂ ಪಾರ್ಥ, ಎಲ್ಲ ಕರ್ಮಗಳು ಏನೆಲ್ಲ ನಡೀತಾ ಇದೆ ಎಲ್ಲ ಕರ್ಮಗಳು ಒಬ್ಬೊಬ್ಬ ಚೇತನದಿಂದ ನಡೆದು ಜ್ಞಾನೇ ಪರಿಸಮಾಪ್ಯತೆ. ಜ್ಞಾನೇ ಪರಿಸಮಾಪ್ಯತೆ ಅಂತ ಒಂದು ಮಾತು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ ಮತ್ತೊಂದು. ಒಟ್ಟು 4 ಕಡೆಯಲ್ಲಿ ಈ ಥರದ ಮಾತುಗಳನ್ನು ಕೃಷ್ಣ 700 ಶ್ಲೋಕಗಳಲ್ಲಿ ಹೇಳ್ತಾನೆ. ಏನೆಲ್ಲ ಕರ್ಮಗಳನ್ನು ಮಾಡ್ತೀವಿ ಅದನ್ನು ಪರಿತ್ಯಜಿಸು ಅಂತ ಒಂದು ಕಡೆ ಹೇಳ್ತಾರೆ. ಏನೆಲ್ಲ ಕರ್ಮಗಳನ್ನು ಮಾಡ್ತೀವಿ ಅದನ್ನು ನ್ಯಾಸ ತ್ಯಜಿಸಿಬಿಡು ಅಂತ ಹೇಳ್ತಾನೆ. ಕೆಲವು ದಾರ್ಶನಿಕರಿಗೆ ಗೊಂದಲ ಬಂದದ್ದು ಈ ಗೀತೆಯ ಮಾತಿನಿಂದ. ಪರಿತ್ಯಜ್ಯ ಅನ್ನುವ ವರ್ಡ್ ಕೆಲವರ ದೃಷ್ಟಿಯಲ್ಲಿ ಟ್ರೂ ಟ್ರಾನ್ಸ್ಲೇಟ್ ಮಾಡಿದಾಗ ದೇವರನ್ನು ಸಾಕ್ಷಾತ್ಕರಿಸಿಕೊಳ್ಳಿಕ್ಕೆ ಇನ್ಮೇಲಿಂದ ಕರ್ಮ ಮಾಡೋದನ್ನು ಬಿಡಬೇಕು ಅನ್ನೋ ಅರ್ಥದಲ್ಲಿ ವ್ಯಾಖ್ಯಾನ ಮಾಡಿದೆ. ಪರಿತ್ಯಜ್ಯ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಇದೊಂದು ಶ್ಲೋಕಕ್ಕೆ 3 ಭಾಷ್ಯಕಾರರ ಅರ್ಥ ಬರೆದಿದ್ದಾರೆ. 3 ಭಾಷ್ಯಕಾರರ ಅರ್ಥ ಬರೆದಿದ್ದಾರೆ. ಒಬ್ಬರು ಅರ್ಥ ಬರೆದರು, ದೇವರನ್ನ ಶರಣಾಗುವುದಕ್ಕಿಂತಲೂ ದೊಡ್ಡದು ಮತ್ತೊಂದು ಇಲ್ಲವೇ ಇಲ್ಲ. ಶರಣಾಗ್ತೇನೆ ಅಂತ ಹೊರಟ ಮೇಲೆ ಧರ್ಮ ಕರ್ಮಗಳನ್ನು ಪರಿತ್ಯಜಿಸಿ ಬಿಡಬೇಕು, ಕರ್ಮ ಮಾಡೋ ಅವಶ್ಯಕತೆ ಇಲ್ಲ ಅಂತ ಒಬ್ಬರು ಅರ್ಥ ಬರೆದರು. ಇನ್ನೊಬ್ಬರು ಬರೆದರು, ಮನುಷ್ಯನಿಗೆ ಶರಣಾಗಲಿಕ್ಕೆ ತೊಡಕೆ ಈ ಕರ್ಮ, ದೇವರನ್ನು ಶರಣಾಗಲಿಕ್ಕೆ ಬಿಡೋದಿಲ್ಲಂತೆ ಕರ್ಮಗಳು. ಹಾಗಾಗಿ ಕರ್ಮಗಳನ್ನೆಲ್ಲ ಮಾಡೋದು ಬಿಟ್ಬಿಡಿ, ದೇವರನ್ನು ಶರಣಾಗಲಿಕ್ಕೆ ತೊಡಕಾದದ್ದನ್ನು ಇಟ್ಕೊಂಡು ಏನು ಮಾಡ್ತೀರಿ, ಅದನ್ನು ಬಿಟ್ಟು ನನ್ನನ್ನು ಶರಣಾಗುವಂತೆ ಕೃಷ್ಣ ಹೇಳ್ತಿದ್ದಾನೆ ಅಂತ ಇನ್ನೊಬ್ಬರು ಇಂಟರ್ಪ್ರಿಟೇಟ್ ಮಾಡಿ. ಆದರೆ ಆನಂದ ತೀರ್ಥ ಭಗವತ್ಪಾದರು ಶ್ರೀಕೃಷ್ಣನ ಈ ಮಾತಿಗೆ ಸರ್ವಧರ್ಮಾನ್ ಪರಿತ್ಯಜ್ಯ ಅಂತನ್ನೋ ಮಾತಿಗೆ ವಿವರಣೆ ಕೊಡುವಾಗ ಅವರು ವ್ಯಾಖ್ಯಾನಿಸಿದರು, ಭಗವಂತನ ಅಭಿಪ್ರಾಯ ಎಲ್ಲ ಮನುಷ್ಯರಿಂದ ಕರ್ಮ ಧರ್ಮಗಳನ್ನು ಬಿಡಿಸೋದೇ ಆಗಿದ್ದಿದ್ರೆ 2-3ನೇ ಅಧ್ಯಾಯಗಳಲ್ಲಿ ಯುದ್ಧ ಮಾಡು ಮಾಡು ಸ್ವಧರ್ಮ ಮಾಡು ಅಂತ ಹೇಳಿದ್ದಕ್ಕೆ ವಿರೋಧ ಬರ್ತದೆ ಅಂತ. 2-3ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳುವಾಗ ಯುದ್ಧ ಮಾಡು, ಸ್ವಧರ್ಮ ನಿರತನಾಗು, ಧರ್ಮಯುದ್ಧಕ್ಕಿಂತ ಶ್ರೇಷ್ಠವಾದದ್ದು ಮತ್ತೊಂದಿಲ್ಲ, ಸ್ವಧರ್ಮ ನಿರತನಾಗುವುದೇ ಅತ್ಯಂತ ನಿಮಗೆ ಶ್ರೇಯಸ್ಕರ ಅಂತೆಲ್ಲ ಬೋಧನೆ ಮಾಡ್ತಾ ಬಂದ. ಮುಂದೆ ಹೋಗ್ತಾ ಹೋಗ್ತಾ 18ನೇ ಅಧ್ಯಾಯದಲ್ಲಿ ಸರ್ವಧರ್ಮ ಪರಿತ್ಯಜ್ಯ ಅಂತ ಹೇಳಿ ಇಂಟರ್ಪ್ರಿಟೇಷನ್ ಮಾಡುವವರಿಗೆ ಜವಾಬ್ದಾರಿ ಏನಿರಬೇಕು. ಭಗವದ್ಗೀತೆಯಲ್ಲಿ ಎಲ್ಲ ಗ್ರಂಥ ಬರೀ ಭಗವದ್ಗೀತೆಗೆ ಸಂಬಂಧಪಟ್ಟದ್ದಲ್ಲ. ಪ್ರಾರಂಭದ ಹಂತದಲ್ಲಿ ಏನು ವ್ಯಕ್ತಿ ಹೇಳ್ತಾ ಇದ್ದಾನೆ, ಕೊನೆಗೆ ಏನು ಹೇಳ್ತಿದ್ದಾನೆ, ಎರಡನ್ನೂ ವಿರೋಧ ಬರದೇ ಇರೋ ಹಾಗೆ ಕೂಡಿಸೋ ಜವಾಬ್ದಾರಿ ಇರುತ್ತೆ. ಅದಕ್ಕೆ ಭಗವತ್ಪಾದರು ವ್ಯಾಖ್ಯಾನ ಮಾಡಿದರು. ಸರ್ವಧರ್ಮ ಪರಿತ್ಯಜ್ಯ ಅನ್ನೋ ಶಬ್ದಕ್ಕೆ ಒಂದರ್ಥ, ಮೊದಲು ಒಂದರ್ಥ ಹೇಳಿರ್ತೀವಿ. ಶ್ರೀಕೃಷ್ಣ ಉಪನಿಷತ್ತು ಪುರಾಣಗಳ ಸಾರವನ್ನು ತನ್ನ ಮಾತಿನಲ್ಲಿ ತುಂಬಿ ಹೇಳ್ತಾನೆ. ಪುರಾಣದಲ್ಲಿ ಧರ್ಮವನ್ನು ಅಥವಾ ಕರ್ಮವನ್ನು 2 ಅಂತ ವಿಂಗಡಣೆ ಮಾಡಿದ್ದೇವೆ. ಒಂದು ಪ್ರವೃತ್ತ, ಇನ್ನೊಂದು ನಿವೃತ್ತ ಅಂತ. ಶ್ರೀಕೃಷ್ಣ ಯಾವುದನ್ನ ಹೆಚ್ಚು ಒತ್ತು ಕೊಟ್ಟ, ಯಾವುದನ್ನು ಅವನು ಇಷ್ಟಪಡಲಿಲ್ಲ ಅದನ್ನು ನಾವು ನೋಡಬೇಕು. ಪ್ರವೃತ್ತವನ್ನು ಕೃಷ್ಣ ಇಷ್ಟಪಡಲಿಲ್ಲ.
ಕೃಷ್ಣ ಇಷ್ಟಪಟ್ಟದ್ದು ನಿವೃತ್ತವನ್ನು. ಅದಕ್ಕೆ ಕೃಷ್ಣ ಹೇಳುವಾಗ ಸರ್ವ ಧರ್ಮಾನ್ ಪರಿತ್ಯಜ್ಯ ಅಂತ ಹೇಳಿದ್ದಂತೆ. ಅಂದರೆ ಪ್ರವೃತ್ತ ಧರ್ಮ ಅಂತ ಪುರಾಣಗಳಲ್ಲಿ ಏನು ಬೋಧಿತವಾಗಿದೆ ಅದರ ಕಡೆಯಲ್ಲಿ ನೀನು ಪ್ರವೃತ್ತಿ ಮಾಡಬೇಡ, ಅದನ್ನು ಪರಿತ್ಯಜ್ಯ, ಅದನ್ನು ಬಿಟ್ಟು ನಿವೃತ್ತವನ್ನು ಸೇವನೆ ಮಾಡು, ನನ್ನ ಬಳಿಗೆ ಬಾ ಅಂತ ಕರೆದ. ಇದು ಭಗವತ್ಪಾದರು ಕೊಟ್ಟ. ಪ್ರವೃತ್ತ ಅಂದ್ರೆ ಏನು, ನಿವೃತ್ತ ಅಂದ್ರೆ ಏನು ಅಂತ ನಾವು ವಿವರಣೆ ಮಾಡ್ತೀವಿ. ಪುರಾಣಗಳಲ್ಲಿ ಪ್ರವೃತ್ತವನ್ನು ಬೋಧನೆ ಮಾಡಿದ್ದಿದೆ. ಯಾವ ಅರ್ಥದಲ್ಲಿ ಯಾವ ರೀತಿಯಾಗಿ ಹೇಳ್ತದೆ ಅಂತ ನೀವು ನೋಡಬಹುದು. ನಮಗೊಂದು ಯಾವುದೋ ಒಂದು ಫಲದ ಆಸೆ ಮನಸ್ಸಿನಲ್ಲಿ ಬಂದು ಇಂಥ ಫಲ ಬೇಕು ಅಂತ, ಒಂದು ಮನೆ, ಒಂದು ದೊಡ್ಡ ವಾಹನ, ಒಂದು ದೊಡ್ಡ ಪದವಿ, ಇವುಗಳನ್ನೆಲ್ಲ ನಾವು ಮನುಷ್ಯ ಸಹಜವಾಗಿ ಅವುಗಳನ್ನು ನಿರೀಕ್ಷೆ ಮಾಡ್ತೇವೆ, ಪ್ರತೀಕ್ಷೆ ಮಾಡ್ತೇವೆ. ಅವುಗಳೆಲ್ಲ ಅಪೇಕ್ಷೆ ಪಟ್ಟು ಮಾಡ್ತೇವಾದ್ದರಿಂದ ಅದು ಪ್ರವೃತ್ತ ಅಂತ ಕರೆಸ್ಕೊಳ್ತಾರೆ. ಶ್ರೀಕೃಷ್ಣ ಪದೇ ಪದೇ ಉಪದೇಶ ಮಾಡಿದ್ದೇನು, ನೀನು ಕರ್ಮ ಮಾಡಲಿಕ್ಕೆ ಅರ್ಹತೆ ಪಡೆದಿದ್ದೀನಿ, ಆದರೆ ಫಲದ ಆಸೆ ಪಡೋದು ಸರಿಯಲ್ಲ ಅಂತ ಹೇಳಿ. ನೋಡಿ, ಇಲ್ಲಿಯೂ ಕೂಡ ಮತ್ತೆ ಗೊಂದಲ ಇದೆ. ಅದನ್ನು ವಿವರಣೆ ಮತ್ತೆ ನೋಡೋಣ. ಕೃಷ್ಣ ಬೋಧಿಸಿದ್ದೇನು, ಸಂಗಂ ತ್ಯಕ್ತ್ವ ಅಂತ ಪದೇ ಪದೇ ಹೇಳ್ತಾರೆ. ಸಂಗಂ ತ್ಯಕ್ತ್ವ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲಹೇತುರ್ಭೂ ಮಾ ತೇ ಸಂಗೋಸ್ಪಕರ್ಮಣಿ ಅಂತ ಕೃಷ್ಣನ ಮಾತು. ಈ ಮಾತಿನ ನಿಜವಾದ ಅಭಿಪ್ರಾಯ ಹೀಗೆ ಅಂತಾರೆ ಭಗವತ್ಪಾದರು. ಉಪನಿಷತ್ತುಗಳಲ್ಲಿ 2 ಥರದ ಕರ್ಮಗಳನ್ನು ಬೋಧಿಸಿದ್ರಿಂದಲೇ ಅರ್ಜುನನಿಗೆ ಗೊಂದಲ ಆಯಿತು. ಉಪನಿಷತ್ನಲ್ಲಿ ಕೃಷ್ಣ 2 ಥರ ಹೇಳ್ತದೆ. ಫಲದ ಆಸೆ ಪಟ್ಟುಕೊಂಡು ಮಾಡುವ ಕರ್ಮಗಳನ್ನು ಹೇಳ್ತದೆ. ಬರೀ ಉಪನಿಷತ್ತಲ್ಲ, ವೇದಗಳು ಹೇಳ್ತಾರೆ. ಹಿಂದೆಲ್ಲ ರಾಜ ಮಹಾರಾಜರು ಇರ್ತಿದ್ರು. ಋಷಿ ಮುನಿಗಳು ಅವರ ಮನೆಗೆ ಭೇಟಿ ಕೊಟ್ಟಾಗೆಲ್ಲ ನನ್ನಿಂದ ಏನಾಗಬೇಕು ಅಂತ ಕೇಳ್ತಿದ್ರು. ನಿನ್ನಿಂದ ನಮಗೇನಾಗೋದಿಲ್ಲಪ್ಪ ಅಂತಿದ್ರು ಋಷಿಗಳು. ಇಲ್ಲ, ನಾನು ದೊಡ್ಡ ಚಕ್ರವರ್ತಿ ಆಗಬೇಕು ಅಂತಿದೆ, ಮತ್ತೆ ನನ್ನಿಂದ ಆ ರೀತಿ ಪ್ರಯತ್ನ ಪಡಬೇಕಲ್ಲ, ಏನು ಮಾಡಬೇಕು? ಸರಿ, ರಾಜಸೂಯ ಯಾಗ ಮಾಡುವಂತಿದ್ರು. ಅದಕ್ಕೆ ತಯಾರಿ ಮಾಡ್ತಾ ಇದ್ದ, ಹಣ ಖರ್ಚು ಮಾಡ್ತಾ ಇದ್ದ, ದೊಡ್ಡ ಯಾಗ ನಡೆಸ್ತಿದ್ದ ರಾಜ. ಆದ್ದರಿಂದ ಅವನಿಗೆ ಇಡೀ ರಾಜರುಗಳ ಕಪ್ಪ ಇಸಿಕೊಂಡದ್ದಕ್ಕೆ ಯಾಗ ಮಾಡಿದಾಗ ಜಯ ಗಳಿಸಿದ ಅಂತ ಹೇಳಿ ಅವನಿಗೆ ಚಕ್ರವರ್ತಿ, ಸಾರ್ವಭೌಮ ಅಂತ ಪದವಿಗಳು ಬರ್ತಿದ್ವು. ಇದನ್ನು ವೇದವೇ ಹೇಳ್ತದೆ. ಇಂತಿಂಥ ಚಕ್ರವರ್ತಿ ಸ್ಥಾನ ನೀನು ಬಯಸುವುದಾದರೆ ಇಂಥ ಯಾಗ ಮಾಡು ಅಂತ ಹೇಳ್ತಾರೆ. ಮಳೆ ಬೇಕು ಅಂತ ಬಹಳ ದಿನಗಳ ಕಾಲ ಮಳೆ ಆಗದೇ ಇದ್ರೆ ಯಾರಾದರೂ ಒಬ್ಬರು ಹಿರಿಯರ ಮನೆಗೆ ಬಂದಾಗ ಕೇಳಿದ ಕೂಡಲೇ ಹೇಳ್ತಿದ್ವಿ, ಕಾರೀರಿಯ ಅಂತ ಒಂದು ಇಷ್ಟಿ ಯಾಗ ಇದೆ, ನೀನು ಅದನ್ನು ಮಾಡು. ವೇದ ಹೇಳ್ತದೆ, ವೃಷ್ಟಿಕಾಮ ಕಾರೀರಿಯ ಯಥೇತ, ನೀನಿಗೆ ಮಳೆ ಬರಬೇಕು ತಾನೆ, ಕಾರೀರಿಯ ಯಾಗ ಮಾಡಿಬಿಡು. ನೋಡಿ, ವೇದನೆ ಹೀಗೆ ಹೇಳ್ಕೊಡ್ತದೆ. ವೇದನೆ ಮನುಷ್ಯರನ್ನು ಹಾಗೆ ಟ್ರೈನ್ ಮಾಡ್ತದೆ. ವೇದದಲ್ಲಿ ಮತ್ತೊಂದು ಮಾತು, ಮಕ್ಕಳಾಗಿರ್ತಿರಲಿಲ್ಲ ತುಂಬ ದಿನಗಳ ಕಾಲ ರಾಜ ಮಹಾರಾಜರಿಗೆ. ಅವರನ್ನು ಕೇಳಿದ್ರೆ ಪುತ್ರ ಕಾಮೇಷ್ಟಿ ಮಾಡು, ದಶರಥನ ಕಥೆ ಕೇಳ್ತೀವಿ, ಎಷ್ಟು ದೊಡ್ಡ ದೊಡ್ಡ ರಾಜರ ಕಥೆ ಕೇಳ್ತೀವಿ. 100 ವರ್ಷ ಮಕ್ಕಳಾಗದೇ ಇದ್ದಂತಹ ರಾಜರಿಗೆಲ್ಲ ಯಾವ ಬೋಧನೆ ಮಾಡ್ತಾ ಇದ್ರು? ಪುತ್ರ ಕಾಮ ಪುತ್ರೇಷ್ಟ್ಯಾಯಚೇತ ಅಂತಂದ್ರೆ. ಕೆಲವರು ಸ್ವರ್ಗ ಬೇಕು ಅಂತಿದ್ರಂತೆ. ಸ್ವರ್ಗ ಕಾಮ, ಸ್ವರ್ಗದ ಆಸೆ, ನನಗೆ ಈ ಭೋಗಗಳ ವ್ಯವಸ್ಥೆ ನೋಡಿ ಬೇಡ ಅಂತ ಅನಿಸ್ತಾ ಇದೆ. ಕೆಲವರು ಹಾಗೆ ಈಗೆಲ್ಲ ಭಾರತದಲ್ಲಿ ಚೆನ್ನಾಗಿಲ್ಲ ಅಂತ ದುಬೈ ಟ್ರಿಪ್ ಹೋಗ್ತಾರೆ. ಈಗೆಲ್ಲ ಅದು ಚೆನ್ನಾಗಿಲ್ಲ ಅಂತ ಈಗ ಇನ್ನೂ ಅದಕ್ಕಿಂತ ಸ್ವಲ್ಪ ಹೈ ಲೆವೆಲ್ ಆಗಿದೆ. ಯಾಕಂದ್ರೆ ಸ್ವಲ್ಪ ಪ್ರೀಮಿಯಂ ಕ್ಲಾಸ್ ಅಂತ ವ್ಯವಸ್ಥೆ ಈಗೆಲ್ಲ. ಆದರೆ ಈ ಸುಖಕ್ಕಿಂತಲೂ ಹೆಚ್ಚಿನ ಸುಖ ಬಯಸುವವರು ದೊಡ್ಡ ಶ್ರೀಮಂತರಿಗೆ, ಹಾಗಾದರೆ ನೀನು ಸ್ವರ್ಗ ಬಯಸ್ತಿ ಅಂತ ಅಂದರೆ ಸ್ವರ್ಗ ಕಾಮೋ ಜ್ಯೋತಿಷ್ಠೋಮೇನ ಯಜೇತ. ಜ್ಯೋತಿಷ್ಠೋಮ ಅಂತ ಒಂದು ಯಾಗ, ಅದನ್ನು ಮಾಡಿದರೆ ಸ್ವರ್ಗ ಸಿಕ್ಕೇ ಸಿಗ್ತದೆ ಅಂತ. ಈ ವೇದಗಳ ವಚನಗಳೆಲ್ಲ ಅರ್ಜುನನಿಗೆ ಸಂಶಯಕ್ಕೆಡೆ ಮಾಡ್ತಂತೆ. ಕೃಷ್ಣ ಯಾವ ಆಸೆ ಪಡೆದೇನೆ ನೀನು ಕರ್ಮದಲ್ಲಿ ತೊಡಗು ಅಂತ ಉಪದೇಶ ಮಾಡ್ತಾ ಇದ್ದಿ. ವೇದಗಳು ನೋಡಿದರೆ
ಇಂತಿಂಥ ಫಲದ ಆಸೆಯನ್ನು ಇಟ್ಟುಕೊಂಡವರು ಇಂತಿಂಥ ಯಾಗಗಳನ್ನು ಮಾಡಲಿ ಅಂತ ಬೋಧನೆ ಮಾಡ್ತದೆ. ಹಾಗಾದರೆ ವೇದದ ದೃಷ್ಟಿಯಂತೆ ಕರ್ಮ ಮಾತ್ರ ಬೋಧಿಸದೆ ಫಲದ ಜೊತೆಗೆ ಬೋಧನೆ ಮಾಡ್ತಾರೆ. ಹಾಗಾಗಿ ವೇದದ ಇಂಟರ್ಪ್ರಿಟೇಷನ್ ಹ್ಯಾಕ್ ಮಾಡಬೇಕು? ಸಹಜ ಅನ್ನೋ ಪ್ರಶ್ನೆ ಇದು. ವೇದ ಹೇಳ್ತದೆ ಫಲದ ಜೊತೆಯಲ್ಲಿ ಕರ್ಮ ಮಾಡುವುದನ್ನು ಹೇಳ್ತದೆ. ನೀನು ಹೇಳ್ತಾ ಇದ್ದೀಯಾ ಕರ್ಮ ಮಾತ್ರ ಮಾಡು, ಫಲದ ಜೊತೆಗೆ ಮಾಡಬೇಡ ಅಂತಂದ್ರೆ ಯಾವುದು ಸರಿ? ಫಲದ ಆಸೆ ಇಟ್ಕೊಂಡು ಕರ್ಮ ಮಾಡಬೇಕು ಅಂತನ್ನೋದನ್ನು ನೀನು ವಿರೋಧಿಸ್ತೀವಿ. ವೇದಗಳು ಫಲದ ಆಸೆ ಜೊತೆಗೆ ಹೇಳ್ತದೆ. ಇದಕ್ಕೆ ಮಧ್ವಾಚಾರ್ಯರು ಗೀತಾ ಭಾಷ್ಯವನ್ನು ರಚನೆ ಮಾಡಿಕೊಟ್ಟು ಇಂಥ ಎಲ್ಲ ಗೊಂದಲಗಳಿಗೆಲ್ಲ ಒಂದು ಪರಿಹಾರವನ್ನು ತೆರೆ ಇಡೋದು ಹಾಗೆ ಮಾಡಿದ್ದಾರೆ ನೋಡ್ರೆ ಅವರ ವ್ಯಾಖ್ಯಾನ. ಎಲ್ಲೆಲ್ಲಿ ಕೃಷ್ಣ ಇಂಥ ಮಾತುಗಳನ್ನು ಮಾಡ್ತಾನೆ ಅಲ್ಲಿ ಕೆಳಗಡೆ ಗೀತಾ ಭಾಷ್ಯ ಬರೀತಾರೆ. ಭಗವಂತ ತುಂಬ ಕಠಿಣ ಇದೆ ಗೀತಾ ಭಾಷ್ಯ. ಒಂದೆರಡು ಅಂಶವನ್ನು ಹೇಳಿದರು. ಅವರು ಹೇಳಿದರು, ಶ್ರೀಕೃಷ್ಣನ ಮಾತಿನಲ್ಲಿ ಮಾತೇ ಕರ್ಮೋ ಸಂಗೋ ಸ್ವಕರ್ಮಣಿ ಅಂತ ಹೇಳಿದರು. ವೇದಗಳ ಉದ್ದೇಶ ಏನು? ಮನುಷ್ಯರನ್ನು ಸುಮ್ಮನೆ ಕೂಡಿಸಬಾರದು ಅನ್ನೋದಷ್ಟೇ ಉದ್ದೇಶ. ಅಕರ್ಮಣಿ ಸಂಘ ಮಾಸ್ತು. ಎಂಥ ಅದ್ಭುತ ಶಬ್ದ ಇದು, ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ. ಮಲ್ಕೊಂಡಾಗೆಲ್ಲ ಇದೊಂದು ನೆನಪು ಬೇಗ ಎಚ್ಚರ ಆಗ್ತದೆ ಈ ಮಾತು ನೆನಪು ಮಾಡಿಸ್ಕೊಂಡವನಿಗೆ. ಯಾಕಂದ್ರೆ ನಮಗೆ ಮೈಗಳತನ ಜಾಸ್ತಿ. ನಮ್ಮ ಮೈಗಳತನಕ್ಕೆ ನಾವೇನು ಮಾಡ್ತೇವೆ, ಸಮಯಕ್ಕೆ ಕರ್ಮಗಳನ್ನು ಮಾಡೋದ್ರಲ್ಲಿ ಹಿಂದೆ ಮಾಡ್ತೇವೆ. ಅದಕ್ಕೆ ಕೃಷ್ಣ ಏನು ಮಾಡ್ದ, ಅಕರ್ಮಣಿ ಸಂಘ ಮಾಸ್ತು ಇತಿ ವೇದ ವದತಿ. ವೇದ ಒಟ್ಟು ಒಬ್ಬ ವ್ಯಕ್ತಿಯನ್ನು ನಿಶ್ಚಯಸ್ಥಿತನನ್ನಾಗಿ ಕೂಡಬಾರದು ಅಂತ ಅಪೇಕ್ಷೆ ಪಡ್ತದೆ. ಸದಾ ಸಕ್ರಿಯನಾಗಿರ್ಬೇಕಂತ ಇದು ವೇದಗಳ ಅಪೇಕ್ಷೆ. ಸಮಸ್ಯೆ ಯಾವಾಗಿದೆ? ನಿಶ್ಚೇಷ್ಟಿತರಾದಾಗ ಜಾಸ್ತಿ ಇದೆ ಸಮಸ್ಯೆ. ಬಹಳ ಆಕ್ಟಿವ್ ಪರ್ಸನ್ ಇರ್ತಾರಲ್ಲ ಅಲ್ಲಿ ಸಮಸ್ಯೆಗಳು ಕಡಿಮೆ ಇರುತ್ತೆ. ಸುಮ್ಮನೆ ಬಿಟ್ಟಿರ್ತಾರೆ, ಸಮಸ್ಯೆ ಜಾಸ್ತಿ ಇತ್ತಂತ. ಏನೋ ಸಮಸ್ಯೆ ಇದೆ, ಅವನು ಮೆಂಟಲಿನೂ ಎಡವಟ್ಟಾಗಿದ್ದಾನೆ, ಫಿಸಿಕಲಿ ಅಂತೂ ಕಾಣಿಸ್ತಾನೆ ಇದೆ. ಕೆಲಸ ಮಾಡಬೇಕಾದದ್ದು ಮಾಡುವಲ್ಲ, ಅಡುಗೆ ಮಾಡಬೇಕಾದದ್ದು ಮಾಡ್ತಾ ಇಲ್ಲ, ಪಾತ್ರೆ ತೊಳಿಬೇಕಾದದ್ದು ತೊಳಿತಾ ಇಲ್ಲ, ಕೆಲಸಕ್ಕೆ ಹೋಗ್ಬೇಕಾದದ್ದು ಹೋಗ್ತಿಲ್ಲ, ಬಟ್ಟೆ ಒಗಿಬೇಕಾದದ್ದು ಒಗಿತಾ ಇಲ್ಲ, ನಾರ್ಮಲ್ ಆಗಿ ಎಲ್ಲರ ಜೊತೆಗೆ ಮಾತಾಡ್ತಾ ಇಲ್ಲ. ಏನೋ ಜಾಸ್ತಿ ಸಮಸ್ಯೆ ಇದೆ. ಸಮಸ್ಯೆ ಎಲ್ಲಿಲ್ಲ, ಏನೆಲ್ಲ ಮಾಡಬೇಕು ಅದನ್ನು ಮಾಡ್ತಾನೇ ಇದ್ದಾನೆ ಬೆಳಗ್ಗೆಯಿಂದ. ಅಂದರೆ ಈ ರೀತಿ ಇದ್ದಾನೆ ಅಂದರೆ ಈ ಸಮಸ್ಯೆ ಕಡಿಮೆ ಇದೆ ಅಂತ. ಅಲ್ಲಿ ಇರ್ತದೆ, ಕಡಿಮೆ ಇದೆ ಅಂತ. ವೇದಗಳ ಉದ್ದೇಶ ಏನು ಅಂದರೆ ಒಂದಲ್ಲ ಒಂದು ಮೈ ಮೇಲೆ ಹಾಕಿಕೊಂಡು ಸಕ್ರಿಯವಾಗಿರಬೇಕು ಅಂತ ಅಪೇಕ್ಷೆ ಪಡ್ತದೆ. ಮನುಷ್ಯನ ಸ್ವಭಾವದಲ್ಲಿ ಏನಾಗಿರ್ತದೆ, ಒಂದಿಷ್ಟು ಕೆಲಸ ಮಾಡಿಕೊಂಡು ಸಾಕಂತ ನೋಡ್ಕೊಳ್ಳೋಣ, ಮುಂದೊಂದು ಸ್ವಲ್ಪ ದಿವಸ ಆಗಲಿ, ಇಷ್ಟು ದಿವಸ ಮಾಡಿದ್ದೇನಂತೆ, ಸ್ವಲ್ಪ ಗ್ಯಾಪ್ ಕೊಡೋಣ ಅಂತ. ಆ ಕೊಟ್ಟ ಗ್ಯಾಪೇ ಅರ್ಥ ಅವನನ್ನು ಮುಂದಿನ ಕರ್ಮ ಮಾಡೋದ್ರಲ್ಲಿ ಅವನ ದೈಹಿಕವಾಗಿ ಮಾನಸಿಕವಾಗಿ ಆಲಸ್ಯವನ್ನು ಮಾಡಿಬಿಡ್ತದೆ. ಅದಕ್ಕೆ ವೇದ ಏನು ಮಾಡ್ತದೆ, ಮನುಷ್ಯನ ಮೆಂಟಾಲಿಟಿಯನ್ನು ಅರ್ಥ ಮಾಡ್ಕೊಂತದ್ದು. ಮನುಷ್ಯನ ಆಸೆಗೆ ನಾನೇ ಫಲ ಕೊಡ್ತೇನೆ ಅನ್ನೋ ಹಾಗೆ ಒಂದು ಕರ್ಮವನ್ನು ಜೋಡಿಸಿ ಕಂಡುಬಿಟ್ರೆ ಆಟೋಮೆಟಿಕ್ಲಿ ಆತ ಏನು ಮಾಡ್ತಾನೆ, ಕರ್ಮದಲ್ಲಿ ತೊಡಗಿರ್ತಾನೆ. ಅದಕ್ಕೆ ಕೃಷ್ಣ ಏನು ಹೇಳ್ದ, ಅಕರ್ಮಣಿ ಸಂಘ ಮಾಸ್ತು ಅಂತ ವೇದ ಹೇಳ್ತದೆ. ಈಗ ಅದು ಸ್ವಲ್ಪ ಸೇರಿಸ್ಕೊಡ್ಬೇಕು ಆ ವಾಕ್ಯ. ಮನುಷ್ಯನು ಯಾವ ರೀತಿಯಿಂದಲೂ ಆಕ್ಟಿವೇಟ್ ಆಗಬೇಕೆ ಹೊರತು ಡಿಆಕ್ಟಿವೇಟ್ ಆಗಿ ತನ್ನ ಬದುಕಿನೊಳಗೆ ಯಾವತ್ತೂ ಇರಬಾರ್ದು ಅನ್ನೋದು ವೇದಗಳ ಆಶಯ. ಇದಕ್ಕೆ ನಾನು ಸಣ್ಣ ಸಣ್ಣ ಉದಾಹರಣೆಗಳನ್ನು ಕೊಟ್ಟಿರ್ತೀನಿ. ನಾವು ಪಾಠ ಮಾಡುವಾಗ ದೊಡ್ಡ ದೊಡ್ಡ ಅಧ್ಯಾಪಕರು, ತುಂಬ ಅನುಭವಿಗಳು ತಮ್ಮ ಕೈ ಕೆಳಗಡೆ ಬಂದ ಮಕ್ಕಳನ್ನು ಪಾಠಕ್ಕಿಂತ ಜಾಸ್ತಿ ಬೇರೆ ಆ್ಯಕ್ಟಿವಿಟಿ ಕೊಟ್ಟಿರ್ತಾರೆ. ನೀವು ಇವತ್ತು ಶಾಲೆಗಳಲ್ಲಿ ಅದು ಜಾಸ್ತಿ ಆಗಿದೆ, ಭಾಳ ಒಳ್ಳೆಯದು ಇಲ್ಲ ಅಂತ ಹೇಳೋದು. ಮನುಷ್ಯನ ಬೌದ್ಧಿಕ ಒಂದು ಬದಲಾವಣೆಗಳಲ್ಲಿ, ಅಂದರೆ ಬೌದ್ಧಿಕ ಕೆಲಸಗಳಲ್ಲಿ ಅವನನ್ನು ತೊಡಗಿಸ್ಬೇಕು. ಒಂದೇ ಕೆಲಸ ಕೊಟ್ಬಿಟ್ರೆ ಕಿರಿಕಿರಿ ಆಗಿ ಶುರುವಾಗ್ತದೆ, ಓರ್ ಬರ್ತದೆ. ಇದು ಇವತ್ತಿನಲ್ಲ ಸಮಸ್ಯೆ, ಹಿಂದೆ ಇತ್ತಂತೆ ಇದು ಸಮಸ್ಯೆ. 100 ದಿನ ಒಂದು ಯಾಗ ಮಾಡ್ತೀನಿ ಅಂತ ಋಷಿಗಳಲ್ಲಿ ಕುತ್ಕೊಂಡ್ಬಿಡ್ತೀನಿ ಸಂಕಲ್ಪ ಮಾಡಿ, ಸಹಸ್ರ ಸಮ ಮಾಡ್ಕೋತ. ಸರಿ ಇಂತ ತುಪ್ಪ ತಗೊಳ್ಳೋದು ಸ್ವಾಹ, ತುಪ್ಪ ತಗೊಳ್ಳೋದು ಸ್ವಾಹ. ಆವಾಗ ಅವರಿಗೆ ಒಳಗಡೆ ಲೇಸಿನೆಸ್ ಬರ್ತಿತ್ತೋ ಇಲ್ಲೋ. ಅದಕ್ಕೆ ಮೀಮಾಂಸಾ ಶಾಸ್ತ್ರದಲ್ಲಿ ವೇದದಲ್ಲಿ ಹೇಳಿದ್ದು ಜಾಮಿತ ಅಂತ ಅದಕ್ಕೆ ಹೆಸರಿತ್ತು.
ಜಾಮಿತಾ ದೋಷ ಪರಿಹಾರಾರ್ಥಂ ವ್ಯಸ್ತ ಸಮಸ್ತ ವ್ಯಾಹೃತ್ಯ ಆಜೇನ ದೋಷೆ. ಜಾಮಿತ ಅಂದರೆ ಮನುಷ್ಯನ ದೈಹಿಕ ಮಾನಸಿಕವಾಗಿ ಬರುವಂತಹ ಆಲಸ್ಯಕ್ಕೆ ಹೆಸರು. ಹಿಂದಿನವರು ಅನುಭವಿಸಿದ್ದಿಲ್ಲ, ಅದಕ್ಕೆ ವೇದನೆ ಪರಿಹಾರ ಹೇಳುತ್ತೆ. ಹೌದು, ನಿನಗೆ ಗೊತ್ತು, ಯಾರೋ ಬರ್ತಾರೆ ತಟ್ಟನ್ನು ಮಾತಾಡಿಸ್ತಾರೆ. ವೇದದ ಸಹಕಾರ ಆಗ್ತಾ ಆಗ್ತಾ ಒಂದು ಸ್ವಲ್ಪ ಹೊತ್ತು ಹಾಗೆ ಸುಸ್ತಾಗಿರ್ತದೆ, ಮಾತಾಡಿಸಿದ ಕೂಡಲೇ ತಪ್ಪಲ್ವಾ, ದೋಷ ಬಂತಲ್ವಾ ಅಂದರೆ ಅದಕ್ಕೆ ಪರಿಹಾರ ಹೇಳ್ತಾರೆ. ಅಂದರೆ ವೇದ ಎಷ್ಟು ಸೂಕ್ಷ್ಮ ಆಲೋಚನೆ ಮಾಡಿದೆ ಅಂದರೆ ವ್ಯಕ್ತಿಗಳ ಬಗ್ಗೆ, ಯಾವ ಒಬ್ಬ ವ್ಯಕ್ತಿಯು ತನ್ನ ದೇಹದ ಮಾನಸದಲ್ಲಿ ಆಲಸ್ಯಕ್ಕೆ ಒಳಗಾಗದೆ ಕ್ರಿಯಾ ಮಾಡದೆ ಅಕರ್ಮ ನಿರತನಾಗಬಾರದು ಅಂತ ವೇದ ಆಲೋಚನೆ ಮಾಡ್ತಾರೆ. ಅಕರ್ಮಣಿ ಸಂಗ್ರಹ ಮಾಸ್ತಿ ಒಂದರ್ಥನ, ಇನ್ನೊಂದು ಅರ್ಥ ಹೇಳ್ತೀವಿ. ಕರ್ಮಕುಶಲನಾಗಿರುವುದು ಎಷ್ಟು ಮುಖ್ಯವೋ, ಕರ್ಮ ಕುಶಲತೆಗಿಂತ ಇನ್ನೂ ಒಂದು ನೆಕ್ಸ್ಟ್ ಪಾಯಿಂಟ್ ಕೃಷ್ಣ ನಿರೀಕ್ಷೆ ಮಾಡೋದು ಅದು ಉಪನಿಷತ್ತಿನ ಸಾರ. ಫಲವನ್ನು ಬೋಧಿಸಿದ್ದು ವೇದ ಆಕ್ಟಿವೇಟ್ ಆಗಿರಲಿ ಯಾವಾಗಲೂ ಅಂತ ವೇದದ ಸಾರ ಆದಮೇಲೆ ವೇದಗಳಿಗೆ ಫಲದ ಕಡೆಯಲ್ಲಿ ಗಮನ ಇಲ್ಲ ಅಂತ ಆಯ್ತು. ವೇದಗಳಿಗೆ ಮನುಷ್ಯರನ್ನ ಫಲದ ಕಡೆ ಗಮನ ಹರಿಸೋ ಹಾಗೆ ಮಾಡೋ ಉದ್ದೇಶ ಇಲ್ಲ, ಆಕ್ಟಿವೇಟ್ ಆಗಿರಬೇಕು ಅಂತ ಹೇಳಬೇಕಾಗಿದೆ. ಅನಿವಾರ್ಯವಾಗಿ ಇದನ್ನು ಕೂಡ ಬೋಧಿಸಿತು ಫಲವನ್ನ. ಅದಕ್ಕೆ ಕೃಷ್ಣ ಮುಂದುವರಿಸಿ ಏನು ವ್ಯಾಖ್ಯಾನ ಮಾಡ್ದ ಅಂದರೆ, ವೇದದ ಸಾರವೇ ಹೀಗೆ ಅಂತಾದ ಮೇಲೆ ನೀ ಮಾಡೋ ಕರ್ಮದ ಹಿಂದೆ ಫಲದ ಆಸೆ ಯಾಕೆ ಮಾಡ್ತೀ? ಅದಕ್ಕೆ ಈ 3ನೇ ಪಾದ ಬಂತಂತ. ಮಾತೆ ಸಂಗೋ ಸ್ವಕರ್ಮಣಿ 4ನೇ ಪಾದ. 3ನೇ ಪಾದ ಏನು? ಫಲ ಹೇತು ಭೂ ಕರ್ಮ ಮ. ಫಲ ಹೇತು ಭೂ ಮ. ನೀನು ಮಾಡುವ ಕರ್ಮಗಳು ಒಂದು ಯಾವುದೋ ಫಲಕ್ಕೆ ನಿಮಿತ್ತ ಅಂತ ಇಟ್ಟುಕೊಂಡು ಮಾಡೋದು ಮಾ ಬೇಡ ಅಂತ ಉಪನಿಷತ್ತುಗಳು ಹೇಳ್ತಾರೆ ಅಂತ ವ್ಯಾಖ್ಯಾನ ಮಾಡಬೇಕು. ಕರ್ಮ ಮಾಡು, ಫಲಕ್ಕೆ ಕಾರಣ ಆಗೋ ಹಾಗೆ ಮಾಡಿ, ಫಲ ನಿಮಿತ್ತ ಇಟ್ಕೊಂಡು ಮಾಡಬೇಡ. ಇದನ್ನೇ ಅಂತ ಹೇಳಿದ್ದು ನಿರ್ವ್ಯಾಜ ನಿಶ್ಚಲ. ನಿರ್ವ್ಯಾಜ ಅನ್ನೋ ಶಬ್ದದ ಅರ್ಥ ನಿರ್ವ್ಯಾಜ ನಿಶ್ಚಲ ಸದ್ಗುಣಗಣ ಪ್ರಗತಿಂ ಶಾಶ್ವತೀಮಾಶುದೇವ. ಅಲ್ಲಿ ನಿರ್ವ್ಯಾಜ ಅಂದರೆ ವ್ಯಾಜ ಅಂದರೆ ಏನು? ಇದು ಫಲದ ವ್ಯಾಜ, ಫಲದ ನೆಪ. ಅದೋ ಫಲದ ನೆಪವನ್ನು ಇಟ್ಟುಕೊಂಡು ಮನುಷ್ಯ ದೇವರ ಬಳಿಗೆ ಹೋಗಬಾರ್ದು. ಅದು ಸರಿಯಾಗಲ್ಲ, ದೇವರಿಗೆ ಅದು ಸರಿಯಾಗಲ್ಲ. ದೇವರ ಬಳಿಗೆ ಹೋಗುವ ಮುನ್ನವೇ ಒಂದು ದೊಡ್ಡ ಪಟ್ಟಿ ಇಟ್ಕೊಂಡಿರ್ತಾನೆ, ಸವ್ಯಾಜ ಆಯಿತು. ನಿರ್ವ್ಯಾಜವಾಗಿ ಹೋಗ್ಬೇಕು ದೇವರ ಬಳಿಗೆ, ಗುರುಗಳ ಬಳಿಗೆ ನಿರ್ವ್ಯಾಜವಾಗಿ ಹೋಗ್ಬೇಕು. ಇದು ಮಾ ಕರ್ಮ ಫಲ ಹೇತು 3ನೇ ಪಾದದ ಅರ್ಥ. 11ನೇ ಸ್ಕಂದ ಭಾಗವತದೊಳಗೆ ಇದಕ್ಕೆ ಸರಿಯಾದ ರೆಫರೆನ್ಸ್ ಕೊಟ್ಟು ಉದಾಹರಣೆ ಕೊಡ್ತೇವೆ. ಏನು ಉದಾಹರಣೆ? ವೇದಗಳಿಗೆಲ್ಲ ನಾವು ಚಿಕ್ಕ ಮಕ್ಕಳಂತ, ವೇದಗಳು ಬಹಳ ದೊಡ್ಡದು. ವೇದ ಅಂದ್ರೆ ಬಹಳ ದೊಡ್ಡ ವ್ಯಕ್ತಿ, ಅದರದ್ದು ಕಲ್ಪಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅದರ ಮಹತ್ವ. ನಾವೆಲ್ಲ ಚಿಕ್ಕ ವ್ಯಕ್ತಿ, ನಾವು ಮಕ್ಕಳು. ತಾಯಿಗೆ ಮಕ್ಕಳು ಭಾಳ ಹಠ ಮಾಡ್ತಿರ್ತಾರೆ, ಜ್ವರ ಬಂದಾಗ ಔಷಧಿ ತಗೊಳ್ಳಿಕ್ಕೆ ಬರ್ತದೆ. ಔಷಧಿ ತಗೊಳ್ಬೇಕಿದೆ, ಹಠ ಮಾಡ್ತಿದ್ದಾರೆ, ಕೊಡದಿದ್ರೆ ಜ್ವರ ಹೋಗಲ್ಲ, ಔಷಧಿ ತಗೊಳ್ಬೇಕು. ಕೈ ಇದೆ, ಔಷಧಿ ಕೈ ಇದೆ. ಅದಕ್ಕೆ ತಾಯಿ ಏನು ಮಾಡ್ತಾಳೆ? ಬೆಲ್ಲದ ನೀರು ಹಾಕ್ತೀನಿ ಅಂತ ಆಸೆ ತೋರಿಸ್ತಾಳೆ. ಬೆಲ್ಲದ ನೀರು ಹಾಕ್ತೀನಿ ಅನ್ನೋ ಆಸೆಗೆ ಮಗು ಬಾಯಿ ತೆಗೆದುತ್ತೆ. ಬೆಲ್ಲದ ನೀರು ಸ್ವಲ್ಪ ಹಾಕ್ತಾಳೆ ಮೊದಲು, ಮತ್ತೆ ತೆಗಿ ಮತ್ತೆ ಹಾಕ್ತೀನಿ ಅಂತಾಳೆ, ಅವಾಗ ಔಷಧಿ ಹಾಕ್ತಾಳೆ. ಸರಿ ಹೋಯ್ತಲ್ಲ? ಬೆಲ್ಲದ ನೀರು ಹಾಕೋದು ಜ್ವರ ಹೋಗಿಸ್ಲಿಕ್ಕಲ್ಲ, ಜ್ವರ ಹೋಗಿಸ್ಲಿಕ್ಕೆ ಸಾಧನ ಔಷಧಿನೇ. ಔಷಧಿ ಹಾಕಬೇಕು ಅಂತ ಔಷಧಿಯ ಮಾತನ್ನೇ ಹೇಳಿದರೆ ಬಾಯಿ ತೆಗೆಯಲ್ಲ. ಬಾಯಿ ತೆಗಿಲಿಕ್ಕೆ ಅನಿವಾರ್ಯ ಬೆಲ್ಲದ ನೀರಾಯಿತು. ಜ್ವರ ಹೋಗಿಸ್ಲಿಕ್ಕೆ ಅವಶ್ಯಕ, ಕೈ ಔಷಧಿ ಆಯಿತು. ಇದನ್ನ ಭಾಗವತ 11ನೇ ಸ್ಕಂದದಲ್ಲಿ ರೋಚನಾರ್ಥಂ ಫಲಶ್ರುತಿ ಅಂತ ಹೇಳ್ತಾರೆ. ಫಲಶ್ರುತಿ ರೋಚನಾರ್ಥಂ, ಇದನ್ನು ಯಾವತ್ತೂ ಬರೀಬಾರದು. ಎಲ್ಲ ಕಡೆಯಲ್ಲಿ ವೇದಗಳು ಫಲವನ್ನು ಬೋಧಿಸುವ ಮಾತುಗಳು ಎಷ್ಟೆಲ್ಲ ಇದ್ದಾವೋ ಅವು ಮನುಷ್ಯನ ರೋಚನಾರ್ಥಂ ಅಂದ್ರೆ ಅವನ ಬಾಯಿ ತೆಗೆಸಲಿಕ್ಕೆ ಅಂತ ವಿವರಣೆ ಕೊಡ್ತಾರೆ. ಈಗ ನಮ್ಮ ಬದುಕಿನಲ್ಲಿ ಶ್ರೀಕೃಷ್ಣನ ಮಾತು ಎಷ್ಟು ಹಸ್ತ್ರಕ್ಕೆ ಅರ್ಥ ಆಗ್ಲಿಕ್ಕೆ ಬರ್ತದೆ ನೋಡ್ತಾ ಬರ್ಬೋದು. ಕೃಷ್ಣ ಎಷ್ಟು ಅದ್ಭುತವಾಗಿ ಹೇಳ್ದ, ಪ್ರಾಕ್ಟಿಕಲ್ ಆಗಿ ಹೇಳ್ದ.
ಸೈಂಟಿಫಿಕಲಿ ಪ್ರಾಕ್ಟಿಕಲಿ ಎಲ್ಲ ಕೃಷ್ಣನ ಮಾತಿನಲ್ಲಿ ನೀವು ನೋಡ್ಕೊಳ್ಬೋದು ಬೇಕಾದ್ರೆ. ಇವಾಗ ನಮ್ಮನ್ನ ಕೃಷ್ಣ ಯಾವಾಗಲೂ ಆಕ್ಟಿವೇಟ್ ಆಗಿರ್ಲಿ ಅಂತ ನಿರೀಕ್ಷೆ ಮಾಡ್ತಾ ಒಂದನ್ನು ಮಾತ್ರ ನಿಷೇಧ ಮಾಡಿದ. ಮೊದಲು ಆ ಫಲದ ಆಸೆ ಅನ್ನೋ ಭಾಗವನ್ನು ಬಿಟ್ಬಿಡು, ಬೋಧಿಸಿದ ವೇದಗಳ ಮಾತನ್ನು ವ್ಯಾಖ್ಯಾನಿಸಿಕೊಟ್ಟ. ಅದಕ್ಕೆ ಆ ಒಂದೇ ಮಾತಿನಲ್ಲಿ ಎಕ್ಸಲಿ ಕರ್ಮಪದ ಆಡಿದ ನೋಡಿ, ಎಕ್ಸಲಿ ಕರ್ಮಪದ ಆಡಿದ ಕರ್ಮಣ್ಣೇ ವಾದಿನಾದಸ್ತೆ ಒಂದ್ಸಲಿ, ಮಾ ಫಲೇಶು ಕದಾಚನ ಮೂರನೇ ಪಾದ, ಮಾ ಕರ್ಮ ಫಲ ಹೇತುರ್ಭು ಅಂತ ಮೂರನೇ ಪಾದದಲ್ಲಿ ಎರಡನೇ ಬಾರಿ ಹೇಳಿದ. ಮುಂದೆ ಹೇಳುವಾಗ ಮತ್ತೆ ಪುನಃ ಅಕರ್ಮಣಿ ಅಂತ ಹೇಳಿದ. ಅಂದ್ರೆ ಕರ್ಮಪದ ಬಿಡುವಲ್ಲ ಅವ. ಕರ್ಮಪದ ಬಿಡದೇ ಇದ್ದುದರಿಂದಲೇ ಕೃಷ್ಣನಿಗೆ ಅಭಿಪ್ರಾಯ ಇರೋದೇನು ಅಂದ್ರೆ ಪ್ರತಿಯೊಬ್ಬರೂ ಕರ್ಮರತರಾಗಲೇಬೇಕು ಅನ್ನೋದು ಅವನಿಗೆ ಉದ್ದೇಶ. ಬಿಡುವುದು ಯಾವುದನ್ನು ಬಿಡುವಂತಾನೆ? ಮೂರನ್ನು ಬಿಡುವಂತ. ಇಡೀ ಭಗವದ್ಗೀತೆಯ ಪಾಯಿಂಟ್ ಔಟ್ ಮಾಡಿ ಡಿಕೋಡ್ ಮಾಡೋದು ಅಂತಲ್ಲ, ಇಡೀ ಭಗವದ್ಗೀತೆಯಲ್ಲಿ ಮೂರನ್ನು ಬಿಡಬೇಕು ಅಂತಾನೆ ಕೃಷ್ಣ. ಮೂರನೇ ತುಂಬ ಕಠಿಣ, ಆದ್ರೆ ಎರಡನ್ನು ಮೊದಲು ಹೇಳಿರ್ತೇವೆ. ಒಂದು, ಕೃಷ್ಣ ಹೇಳಿದ್ದು ಅಕರ್ಮವನ್ನು ಮಾಡಬೇಡ, ಅಕರ್ಮದ ಧೋರಣೆ ತಾಳಬೇಡ, ಮಾಡಲ್ಲ ಅನ್ಬೇಡ. ಅಕರ್ಮದ ಧೋರಣೆಯನ್ನು ಬಹಳ ನಿಷೇಧಿಸ್ತಾನೆ. ಎರಡನೇದೇನು, ಫಲದ ಆಸೆ ಕಡೆಗೆ ಹೋಗಬೇಡ. ಮೂರನೇದೇನು ಅಂದರೆ ನಾನೇ ಮಾಡ್ತೀನಿ ಅಂತ ಅಹಂಕಾರ ಪಡಬೇಡ. ಮೂರನೇ ಮಾಡೋದು ಇಷ್ಟೇ ಹೇಳಿದ ಕೃಷ್ಣ. ಅಕರ್ಮದ ಧೋರಣೆ ತಾಳ್ಬೇಡ, ಮಾಡೋ ಕರ್ಮದ ಫಲದ ಆಸೆ ಪಟ್ಕೊಳ್ಬೇಡ, ನಾನೇ ಮಾಡ್ತೀನಿ ಅಂತ ಅಹಂಕಾರ ಪಡಬೇಡ. ಈ ಮೂರನ್ನು ಬಿಟ್ಟರೆ ಅವನಿಗೆ ಸನ್ಯಾಸಿ ಅಂತ ಹೆಸರುತ್ತೆ. ಇದನ್ನೆಲ್ಲ ಇಟ್ಕೊಂಡು ಕಾವಿ ಬಟ್ಟೆ ಹಾಕೊಳ್ತೀವಿ, ಇದನ್ನೆಲ್ಲ ಇಟ್ಕೊಂಡು ಕಾವಿ ಉಟ್ಕೊಂಡು ದೊಡ್ಡ ದಂಡ ತಪ್ಪ ತುಳಸಿ ಮನೆ ಹಾಕೊಂಡ್ರೆ ಅವನು ಸನ್ಯಾಸಿ. ಈ ಮೂರನ್ನು ಬಿಟ್ಬಿಟ್ರೆ ಅವನು ಗೃಹಸ್ಥನಾದರೂ ಸರಿ, ಬ್ರಹ್ಮಚಾರಿ ಆದರೂ ಸರಿ, ಮಾನಪ್ರಸ್ಥನಾದರೂ ಸರಿ, ಸನ್ಯಾಸಿನೇ. ಮೂರೇ ಬಿಡೋದಷ್ಟೇ. ಅಕರ್ಮದ ಧೋರಣೆ ಮಾಡಬೇಡ, ಯಾವತ್ತೂ ಮಾಡಬೇಡ. ಅದು ಅಕರ್ಮಣಿ ಸಂಗಹ ಮಾತು ಅಂತ. ಅದು ಎದಕ್ಕೂ ಉಪಯೋಗಕ್ಕೆ ಬರಲ್ಲ. ದೇಹನೂ ಉಪಯೋಗಕ್ಕೆ ಬರಲ್ಲ, ಮನಸ್ಸು ಉಪಯೋಗಕ್ಕೆ ಬರಲ್ಲ. ಮೊಬೈಲ್ ಇದೆ, ಇನ್ಸ್ಟ್ರೂಮೆಂಟ್ ಅಲ್ಲ ಇದೊಂದು. ಮೊಬೈಲ್ ಆಂಡ್ರಾಯ್ಡ್ ಇನ್ಸ್ಟ್ರೂಮೆಂಟ್. ಇದಕ್ಕೆ ನೆಟ್ವರ್ಕ್ ಇದ್ರಷ್ಟೇ ಇದು ಉಪಯೋಗ. ನೆಟ್ವರ್ಕ್ ಬೇಕು. ನೆಟ್ವರ್ಕೇ ಇಲ್ಲದೆ ಇನ್ಸ್ಟ್ರೂಮೆಂಟಿಗೆ ಏನು ಉಪಯೋಗ ಮಾಡ್ತೀವಿ? ಸೊ ಅಪ್ಲಿಕೇಶನ್ ಎಲ್ಲ ಆಕ್ಟಿವೇಟ್ ಮಾಡ್ಲಿಕ್ಕೆ ಬರ್ತಾ ಇದ್ರೆ ಉಪಯೋಗ. ಯಾವೊಂದು ಅಪ್ಲಿಕೇಶನ್ನು ಆಕ್ಟಿವೇಟ್ ಮಾಡ್ಲಿಕ್ಕೆ ಬರ್ತಾ ಇದ್ರೆ ಇದನ್ನ ಇಟ್ಕೊಂಡು ಏನು ಮಾಡ್ತೀವಿ? ಇದೇ ದೇವರು ಹೇಳಿದ್ದು, ನಿಮ್ಮ ದೇಹದೊಳಗೆ ಎಲ್ಲ ಇಂದ್ರಿಯಗಳು ಅನ್ನೋ ಅಪ್ಲಿಕೇಶನನ್ನು ನೀವು ಎಲ್ಲ ಆಕ್ಟಿವೇಟ್ ಮಾಡ್ಕೊಳ್ದೇನೆ ಡಿಆಕ್ಟಿವೇಟ್ ಮಾಡಿಯೋ ಏರೋಪ್ಲೇನ್ ಮೋಡಲ್ಲಿ ಇಟ್ಬಿಟ್ರೆ ಹಾಗಾದ್ರೆ ಅಕರ್ಮದ ಧೋರಣೆ ಆಯಿತು. ಆ ಅಕರ್ಮದ ಧೋರಣೆಯನ್ನು ಕೃಷ್ಣ ಭಾರಿ ವಿರೋಧಿಸಿತು. ಇದ್ರ ಮೇಲಿನ ಧೋರಣೆ ಮಾಡೋದಕ್ಕೆಲ್ಲ ಫಲದ ಆಸೆ ಪಡಲಿಕ್ಕೆ ಶುರು ಮಾಡಿ ಅದನ್ನು ವಿರೋಧಿಸಿದ ಕೃಷ್ಣ. ಎರಡು ಸಿದ್ಧಾಂತವನ್ನು ಬಹಳ ವಿರೋಧಿಸಿದ್ದಾನೆ. ಒಂದು ಅಕರ್ಮದ ಧೋರಣೆಯಿಂದ, ಇನ್ನೊಂದು ಮಾಡೋದಕ್ಕೆಲ್ಲ ಫಲದ ಆಸೆ ಪಡೋದನ್ನು ವಿರೋಧಿಸಿ. ಮೂರನೇದು ಅದು ವೇದಾಂತಕ್ಕೆ ಸಂಬಂಧಪಡ್ತದೆ. ಮೊದಲು ಇಲ್ಲಿಗೆ ಬರೋಣ, ಆಮೇಲೆ ವೇದಾಂತಕ್ಕೆ ಅನ್ಸೋದು ಸ್ವಲ್ಪ ದೂರ, ಅದ್ರ ಬಗ್ಗೆ ಆಮೇಲೆ ಹೇಳ್ತೀವಿ. ಇಷ್ಟನ್ನೆಲ್ಲ ಬೋಧಿಸಿದ ಕೃಷ್ಣನ ಮಾತನ್ನು ತಿಳಿಯದೆ ಸರ್ವಧರ್ಮ ಪರಿತ್ಯಜ್ಯ ಅನ್ನೋ ಮುಂದಿರುವ ಕೃಷ್ಣನ ಮಾತಿಗೆ ಕರ್ಮನೇ ಮಾಡಬೇಡ, ಎಲ್ಲ ಬಿಟ್ಟು ನನ್ನ ಶರಣ ಆಗುವಂತ ಕೃಷ್ಣ ಹೇಳಲಿಕ್ಕೆ ಸಾಧ್ಯ? ಹಾಗಾದ್ರೆ ಕೃಷ್ಣನ ಮಾತಿಗೆ ವಿರೋಧ ಬರದಂತೆ ಆ ವಾಕ್ಯವನ್ನು ಅರ್ಥೈಸಬೇಕಾದ್ರೆ ಭಗವತ್ಪಾದ ಹೇಳಿಕೊಟ್ಟಾಗೆ ಪ್ರವೃತ್ತ ಕರ್ಮವನ್ನು ಮಾಡದೆ ಪರಿತ್ಯಜಿಸಿ ನಿವೃತ್ತವನ್ನ ಸೇವೆಯನ್ನು ಮಾಡಿ ನನ್ನ ಬಳಿಗೆ ಬಾ ಅಂತ ಕೃಷ್ಣ ಕರೀತಾ ಇದ್ದಾನೆ. ಶರಣಾಗತಿ ಅಂತಂದ್ರಲ್ಲ, ಅದಕ್ಕೆ ಭಗವತ್ಪಾದ ಕೊಟ್ಟ ಅರ್ಥ. ಶರಣಾಗತಿ ಅಂದ್ರೆ ಏನು? ನಿಮ್ಮ ದೃಷ್ಟಿಯಲ್ಲಿ ಶರಣಾಗತಿ ಅಂದ್ರೆ ಏನರ್ಥ? ಶರಣಾಗತಿ ಅಂದ್ರೆ ದೇವರ ಮುಂದೆ ಹೋಗಿ ಗಲ್ಲ ಬಡಿಯೋದ? ಬಡೀರಿ ಪರವಾಗಿಲ್ಲ, ಬಡೀರಿ, ಗಲ್ಲ ನೋವಾಗೋ ತನಕ ಬಡಿಯೋದ. ಅಥವಾ ಕೆಲವರಿಗೆಲ್ಲ ಹಣೆ ಹೀಗೆ ಬಡ್ಕೋತಾರೆ, ದೇವ್ರ ಮುಂದೆ ಬಂದ್ಬಿಟ್ಟು ಹೀಗೆ ಇದ್ರದ್ದು ಗಟ್ಟಿ ಗುಂಡಿ ಪರ ಬಡ್ಕೋತಾರೆ ದೇವ್ರ ಮುಂದೆ, ಈಗೆಲ್ಲ ಬಡಿತಾರೆ. ಕೆಲವರು ಊಟ ಬಯಸ್ತೆಗಿತಾರೆ, ಏನು ಊಟ ತೆಗಿತಾರೆ, ಮೈಯೆಲ್ಲ ಬೆವತು ಬಿಟ್ಟಿರ್ತಾರೆ. ಆ ಬೆವತದಕ್ಕೆ ಒಬ್ಬ ದೇವರು ನನ್ನನ್ನು ಅನುಗ್ರಹಿಸಿದ ಅಂತ ಅದು ಶರಣಾಗತಿನ? ಅದು ಶರಣಾಗತಿನ? ಶರಣಾಗತಿ ಅಂದರೆ ಏನು? ಅದರ ಅಭಿಪ್ರಾಯ ಯಾವುದನ್ನೆಲ್ಲ ಭಗವಂತ ಮಾಡಲೇಬೇಕು ಅಂತ ಹೇಳಿದ್ದಾನೋ
ಒಂದೂ ಬಿಡದೆ ಅವರ ಪೂಜೆಯಾಗಿ ಮಾಡೋದಕ್ಕೆ ಶರಣಾಗತಿ ಅಂತ ಕರೆದು. ಏನೂ ಕರ್ಮ ಮಾಡದೆ ಸಮಯವನ್ನು, ದೇಶವನ್ನು, ದೇಹವನ್ನು, ಬುದ್ಧಿಯನ್ನು, ದೇವರು ಕೊಟ್ಟದ್ದನ್ನೆಲ್ಲ ಡಿಆಕ್ಟಿವೇಟ್ ಮಾಡಿ ಕೇವಲ ದೇವರ ಮುಂದೆ ನೀನೇ ಕಾಪಾಡು ಅಂತ ಕೂಡೋದಕ್ಕೆ ಶರಣಾಗತಿ ಅಂತ ಕೃಷ್ಣ ಹೇಳಲಿಲ್ಲ ಅಂತ ಉಳಿದಾಚಾರೆಲ್ಲ ಹಾಗೆ ಅರ್ಥ ಮಾಡಿದ್ರು. ಎಲ್ಲ ದಾರ್ಶನಿಕರು ಹಾಗೆ ಅರ್ಥ ಮಾಡಿದ್ರು. ಒಂದು ದೊಡ್ಡ ಗೋಳಾಟ ದೇವರಲ್ಲಿ ಶರಣಾಗತರಾಗೋದು ಅಂದರೆ ಜನ ಅರ್ಥ ಆಗಬೇಕು. ಕೆಲವರು ಶಿಕೆ ಇತ್ತು, ಅದು ಸಮಸ್ಯೆ ಅಂತ ಅದನ್ನು ತೆಗೆಸಿದ್ರು. ಶಿಕೆ ತೆಗೆಸಿದ್ರು, ಸಮಸ್ಯೆ ಅದು ಅಂತ ಅದನ್ನು ತೆಗೆಸಿಬಿಟ್ಟು ಕೈಯಲ್ಲಿ ಏನೂ ಹಾಕೊಳ್ಳಿಲ್ಲ, ಕೈಯಲ್ಲಿ ಏನೂ ಹಿಡ್ಕೊಳ್ಳಿಲ್ಲ, ವಿವಸ್ತ್ರರಾಗಿ ಸುಮ್ಮನೆ ಕೂತ್ಕೊಂಡ್ಬಿಡೋದು. ಶರಣಾಗತಿ ಏನೇ ಮಾಡಿಸ್ತಾರೆ, ಏನು ಮಾಡ್ತಾನೆ ಮಾಡಿ ಈ ಶರಣಾಗತಿ ಅಂತ ಹೇಳಿಲ್ಲ ಕೃಷ್ಣ. ಹಂಗೆಲ್ಲ ಕೃಷ್ಣ ಅರ್ಜುನನಿಗೆ ಶರಣಾಗತಿಯ ಮಾತಿನ ಅರ್ಥ ಇಟ್ಕೊಂಡು ಹೇಳಿದ್ದಿದ್ರೆ ಮಾಡ್ತೀಯೋ ಇಲ್ಲೋ ನಾ ಮಾಡಲ ಅಂತ ಯಾಕೆ ಹೇಳ್ತಿದ್ದೆ? ಇವತ್ತು ಕಾಮನ್ ಸೆನ್ಸ್ ಅಲ್ವಾ? ಶರಣಾಗತಿ ಶಬ್ದದ ಅರ್ಥ ಅದಲ್ಲ ಅಂತ ಅದಕ್ಕೆ ಕೃಷ್ಣ ಹೇಳಿದ್ದನ್ನೆಲ್ಲ ಒಂದೂ ಬಿಡದೆ ಮಾಡಿ ಅದನ್ನು ದೇವರಿಗೆ ಸಮರ್ಪಿಸುವ ಭಾವಕ್ಕೆ ಶರಣಾಗತಿ ಅಂತ ಕರೀತಾರೆ. ಏಷಾ ಶರಣಾಗತಿ, ಶರಣಾಗತಿ ರೇಷಾಸ್ಯ ಅಂತ ಭಗವತ್ಪಾದರು ಹೇಳ್ತಾರೆ. ಒಂದು ಕಡೆ ಬಹಳ ಅಪೂರ್ವವಾದ ರೀತಿಯಲ್ಲಿ ಶರಣಾಗತಿಯ ವಿವರಣೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲ ಭಗವದ್ಗೀತೆಯ ಸಾರ, ಕರ್ಮದ ರಹಸ್ಯ. ಕರ್ಮ, ಅಕರ್ಮ, ವಿಕರ್ಮ, ಅವುಗಳಲ್ಲಿರುವ ವಿಶೇಷ ರಹಸ್ಯವನ್ನು ಎಷ್ಟು ಬಾರಿ ಕೇಳಿದ್ರು ಎಷ್ಟು ಬಾರಿ ಹೇಳಿದ್ರು ಕಡಿಮೆ ಇದೆ. ಅದರ ಪರಿಣಾಮ ನಮ್ಮ ಮೇಲೆ ಎಷ್ಟಾಗ್ತದೆ ಅನ್ನೋದು ಬಹಳ ಮಹತ್ವ. ಇಷ್ಟನ್ನು ಇವರು ಕರ್ಮದ ಬಗ್ಗೆ ಹೇಳಲಿ ಇರೋದಕ್ಕೆ ಒಂದೆರಡು ಮಾತನ್ನು ಹೇಳಿದೆ. ನಮ್ಮ ವಿಶಾಲ ಒಂದು ಒಳ್ಳೆಯ ಶ್ಲೋಕವನ್ನು ಆರಿಸ್ಕೊಂಡ. ಈ ಶ್ಲೋಕ ಇದು ಸಾಮಾನ್ಯ ಶ್ಲೋಕ ಅಲ್ಲ. ಅದು ಏನಿದೆ ಅಂದರೆ 2 ಶ್ಲೋಕ ಹೇಳಿದ. ಅದರಲ್ಲಿ ಒಂದು ಶ್ಲೋಕ ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ. ನಾನು ಎಲ್ಲ ಜನ್ಮಗಳನ್ನು ತಿಳಿಸಿದ್ದೇನೆ, ನೀನು ತಿಳಿದಿಲ್ಲ. ಇದ್ರದ್ದೇನು ಕಾನ್ಸೆಪ್ಟ್ ಇದು? ಯಾಕೆ ಬಂತು ಈ ಪ್ರಸಂಗ? ನಾನೆಲ್ಲೋ ತಿಳಿದಿದ್ದೇನೆ, ನೀನು ತಿಳಿದಿಲ್ಲ ಅಂತ ಏನಿದೆ? ಏನು ಹೇಳಬೇಕಾಗಿತ್ತು? ಕೃಷ್ಣ ಹೇಳಿ ಕೊಟ್ಟದ್ದಾದ್ರೆ ಏನಂದ್ರೆ ಅದಕ್ಕೆ ರಾಯರು ಬರ್ತದ್ದು ವ್ಯಾಖ್ಯಾನದಲ್ಲಿ ಹೀಗೆ ಅನುಸಂಧಾನ ಮಾಡೋಣ ಅಂತ ಅವರಲ್ಲ. ತಿಳಿದವರು ದೇವರು, ತಿಳಿದೇ ಇದ್ದವರು ಜೀವ ಅಂತ ಅರ್ಥ ಆಗ್ತದೆ. ಅಂದ್ರೆ ಸಾರ್ವಕಾಲಿಕವಾಗಿ ಭಗವದ್ಗೀತೆ ಇಂಟರ್ಪ್ರಿಟೇಷನ್ ಮಾಡುವ ದಾರ್ಶನಿಕ ಪ್ರಪಂಚದಲ್ಲಿ ಸ್ವಲ್ಪ ಇದೊಂದು ಚೌಕಟ್ಟಿನಲ್ಲಿ ಅರ್ಥ ಅಂತ ನಿಮಗೆ ಈಗ ಅನಿಸ್ತದೆ. ತುಂಬ ವ್ಯಾಪೃತವಾಗಿ ಓದಿದಾಗ ಈ ಭಾಷೆ ಚೆನ್ನಾಗಿದೆ ಅಂತ ನಿಮ್ಗೆ ಆಮೇಲೆ ಅನಿಸ್ತದೆ. ಅಲ್ಲೇನಾಗ್ತಿತ್ತು ಸಮಸ್ಯೆಗಳು ಗೀತೆಯಲ್ಲಿ ಅಲ್ಲಲ್ಲಿ ಬರುವ ಮಾತುಗಳು, ಕೆಲವು ಮಾತುಗಳು ನಾವೆಲ್ಲ ಜೀವರು, ಇಂದಲ್ಲ ನಾಳೆ ನಾವು ದೇವರಾಗೇ ಇರ್ತೇವೆ ಅನ್ನೋ ಭಾವದಲ್ಲಿ ಭಗವದ್ಗೀತೆಗೆ ಇಂಟರ್ಪ್ರಿಟೇಟ್ ಮಾಡಿದ್ರು. ಮಧ್ವಾಚಾರ್ಯ ಬಂದ ಮೇಲೆ ಗೀತೆಗೆ ಇಂಟರ್ಪ್ರಿಟೇಷನ್ ಸ್ವಲ್ಪ ಬದಲಾವಣೆ ಆಗಬೇಕಾಯಿತು. ಮತ್ತೆ ಬಾಲಗಂಗಾಧರ ನಾಥ ತಿಲಕರ ತನಕ ಹಿಂದಿ ವ್ಯಾಖ್ಯಾನದಲ್ಲಿಯೂ ಅಲ್ಲಿವರೆಗೂ ಹಾಗೆ ಬಂತು. ಇವನ್ ಅವರಿಗೆ ಅದರದ್ದೇ ಇನ್ಫ್ಲುಯೆನ್ಸ್ ಆಗಿ ಅದೇ ಥರದೇ ವಿವರಣೆ ಮಾಡಲಿಕ್ಕೆ ಶುರು ಮಾಡಿದ್ರು. ಇಂದಲ್ಲ ನಾಳೆ ಜೀವ ದೇವರ ಆಗೋದೇ, ಇಂದಲ್ಲ ನಾಳೆ ದೇವರ ಆಗೋದೇ ಅನ್ನೋದು ಒಂದಾದರೆ ಈಗ ಆಗಲೇ ಹಾಗೆ ಬಿಟ್ಟಿದ್ದೀವಿ. ಆಲ್ರೆಡಿ ದೇವರ ಹಾಗೆ ಬಿಟ್ಟಿದ್ದೀವಿ ನಾವೆಲ್ಲ. ನಿಮಗೆಲ್ಲ ಎಷ್ಟು ಖುಷಿ ಆಗ್ತದೆ. ಅದೊಂದು ಭಾಷೆಯಲ್ಲಿ ಒಂದು ಉಪನ್ಯಾಸ ಮಾಡಿದ್ರೆ ಈಗ ಇಲ್ಲಿ ಬಂದ ನಾನಾಗಲಿ ನೀವಾಗಲಿ ನಾವ್ಯಾರು ಸಾಮಾನ್ಯರಲ್ಲ, ನಾವೆಲ್ಲ ಪರಬ್ರಹ್ಮ ಸ್ವರೂಪರು. ಇನ್ನೊಂದು ಆನಂದ ಇದನ್ನು ಹೇಳುವಾಗಿದೆ, ನಾವೆಲ್ಲ ಪರಬ್ರಹ್ಮ ಸ್ವರೂಪ. ಆ ತಾಯಿ, ಈ ಮಗು, ಇಲ್ಲಿರುವ ಮುದುಕರು, ಯುವಕರು ಎಲ್ಲ ಬ್ರಹ್ಮಸ್ವರೂಪರು. ನಾವೆಲ್ಲ ಬ್ರಹ್ಮಸ್ವರೂಪರಾದ್ದರಿಂದ ಏನೂ ಸಮಸ್ಯೆ ಮಾಡ್ಕೊಳ್ಬೇಕಾಗಿಲ್ಲ ಯಾರು. ಹೀಗೆ ಹೇಳೋದಕ್ಕೂ ಇದ್ರದ್ದು ನೆಕ್ಸ್ಟ್ ಮತ್ತೊಂದು ಮುಂದೆ ಬಂದ ವರ್ಷಕ್ಕೆ ಏನಾಯಿತು ಅಂದರೆ ನಾವ್ಯಾರು ಬ್ರಹ್ಮಸ್ವರೂಪರಾಗಲ್ಲಪ್ಪ, ಬ್ರಹ್ಮನ ಸ್ವರೂಪ ಬ್ರಹ್ಮನೇ, ನಾವೇನಿದ್ರು ಜೀವರೇ, ಸ್ವರೂಪಗಳು ಒಂದಾಗಲ್ಲ. ಇದ್ದದ್ದು ಇದ್ದಾಗೆ ಇರ್ತದೆ ಸ್ವರೂಪಗಳು ಯಾವತ್ತಿದ್ರು. ಆದರೆ ಒಂದು ರಹಸ್ಯ ಅರ್ಥ ಮಾಡ್ಕೊಳ್ಳೋಣ, ಆ ಬ್ರಹ್ಮನ ಸ್ವರೂಪ
ಅದಕ್ಕೆ ಜೀವ ಹೋಗಲ್ಲ ಅನ್ನೋ ವ್ಯವಸ್ಥೆಯನ್ನು ಹೇಳಿ. ಆ ಬ್ರಹ್ಮನ ಸ್ವರೂಪಕ್ಕೆ ಜೀವ ಹೋಗಲ್ಲ. ಇದಕ್ಕೆ ಭಗವದ್ಗೀತೆ ಈ ಥರದ ಶ್ಲೋಕಗಳು ಕೂಡ ಸಹಾಯಕ ಅಂತ ಮಧ್ವಾಚಾರ್ಯ ಭಗವತ್ಪಾದ ವ್ಯಾಖ್ಯಾನ ಮಾಡಿದ್ರು. ಏನು? ಬಹುನಿಮೆ ವ್ಯತೀತಾನಿ, ಬಹುಜನ್ಮಗಳು ನನಗೂ ಕಳೆದಿದೆ, ನಿನಗೂ ಕಳೆದಿದೆ. ಆದರೆ ನಾನು ತಿಳಿದವ, ನೀನು ತಿಳಿಯದವ. ತಿಳಿದವನಿಗೂ ತಿಳಿಯದವನಿಗೂ ಯಾವತ್ತಿಗೂ ಕೂಡ ವ್ಯತ್ಯಾಸ ಇರ್ತದಷ್ಟೇ. ಹೀಗೆ ಯುಕ್ತಿಗಳ ರೂಪದಲ್ಲಿ ಮಂತ್ರಾಲಯಗಳು ವ್ಯಾಖ್ಯಾನ ಮಾಡಿದ್ರು. ಇದಕ್ಕೆ ಪೂರಕವಾಗಿ ಇವತ್ತು ಇವರು ಉಪನ್ಯಾಸ ಇತ್ತು ನಮ್ಮ ದೇಶ ಆಯಿತು, ಅದಕ್ಕೆ ಹೇಳ್ತಾರೆ. ಓಂ ಭೋಕ್ತಾಪತ್ತೇ ರವಿಭಾಗಶ್ಚೇ ಸ್ಯಾನ್ ಲೋಕವೋ. ನೋಡಿ, ಒಂದು ವಸ್ತು ತನ್ನ ಸ್ವರೂಪವನ್ನು ಯಾವತ್ತೂ ತಾನು ಕಳ್ಕೊಳ್ಳದೆ ಮತ್ತೊಂದು ಜೊತೆಗೆ ಸೇರಬಲ್ಲದು ಅನ್ನೋದಕ್ಕೆ ವೇದವ್ಯಾಸರು ಲೋಕವತ್ತು ಅಂತ ಹೇಳಿದ್ದಾರೆ ಸೂತ್ರದಲ್ಲಿ. ಅದು ಸೂತ್ರ ಅಂದರೆ ಫಾರ್ಮುಲಾ. ಕರ್ಮಾಣಿ ವಿಜ್ಞಾನಮಯಶ್ಚ ಆತ್ಮ ಪರೈವೇಹಿ ಸರ್ವೈಕೀ ಭವಂತಿ ಅಂತ ಒಂದು ಉಪನಿಷತ್ತಿನ ವಾಕ್ಯ. ಜೀವ ತನ್ನೆಲ್ಲ ಕರ್ಮಗಳನ್ನು ಮಾಡಿ ಮುಗಿಸಿದ ಬಳಿಕ ಕರ್ಮದ ಫಲವಾಗಿ ಜ್ಞಾನವನ್ನು ಪಡ್ಕೊಂಡ ಮೇಲೆ ಜ್ಞಾನ ಸ್ವರೂಪ ಅಂದರೆ ಜ್ಯೋತಿ ಸ್ವರೂಪನಾದವನು ಪರೇ ಅವ್ಯಯೇ ನಾಶರಹಿತನಾದ ಪರಮಾತ್ಮನ ಬಳಿಗೆ ಹೋಗಿ ಏಕೀಭವಂತಿ ಅಂತ ಒಂದು ವರ್ಡ್. ಅದು ವರ್ಡ್ ಅಲ್ಲ, ಅದು ವೇದ ಅದು ವರ್ಡ್. ಏಕೀಭವಂತಿ ಅಂತಿದೆ. ನೀವೆಲ್ಲ ಇದನ್ನ ಮನಸ್ಸಿನಲ್ಲಿ ಇಟ್ಕೊಳ್ರಿ. ಏಕೀಭವಂತಿ ಅದು ವರ್ಬ್. ಭೂ ವರ್ಬಿಗೆ ಏಕ ಅನ್ನುವಂಥ ಒಂದು ಪದ ಸೇರಿಕೊಂಡು ಚ್ಯು ಅನ್ನೋ ಪ್ರತ್ಯಯ ಬಂದದ್ರಿಂದ ಏಕೀಭವಂತಿ ಅಂತ ಅದನ್ನು ನಿಷ್ಪತ್ತಿ ಆಯಿತು. ಪರೇವೇ ಸರ್ವ ಏಕೀಭವಂತಿ. ಇದು ಪುಷ್ಟಿ ಕೊಟ್ಟದ್ದು ಯಾರಿಗೆ ಅಂದರೆ ಜೀವ ತನ್ನ ಸ್ವರೂಪವನ್ನು ಪರಬ್ರಹ್ಮನಾಗಿಯೇ ಮಾಡಿಕೊಳ್ತಾನೆ ಎನ್ನುವರಿಗೆ ಬಹಳ ಪುಷ್ಟಿ ಕೊಟ್ಟ ಮಾತು. ಇದಕ್ಕೆ ವೇದವ್ಯಾಸರ ಸೂತ್ರದ ವಿವರಣೆ ಮಾಡ್ತಾ ಭಗವತ್ಪಾದರು ಹೇಳ್ತಾರೆ, ಸ್ಯಾಲೋಕವತ್ ಅಂತ. ಒಂದು ವೇಳೆ ಆಗೋ ಹಾಗಾಗಿದ್ದರೆ ಲೋಕದಲ್ಲಿ ನೀವು ಮಾಡುವ ಸಮಸ್ಯೆಗಳಿಗೆ ಏನು ಉತ್ತರ ಕೊಡ್ತೀರಿ? ಆಗ್ತಾ ಇರುವ ಸಮಸ್ಯೆಗಳಿಗೆ ನೋಡಿ. ಭೋಕ್ತಾಪತ್ತೆ, ಕರ್ಮಫಲದ ಭೋಕ್ತೃ ಯಾರಾಗಿದ್ದಾನೆ? ದೇವರಾಗಿದ್ದಾನ? ಪುಣ್ಯದ ಭೋಕ್ತೃನ ದೇವರು, ಪಾಪಗಳ ಭೋಕ್ತೃನ? ಎಂದಾದರೂ ದೇವರಿಗೆ ದೇವರು ಅಂತ ನಮಗೊಂದು ಕಲ್ಪನೆ ಇದೆ. ಅವನ ಪುಣ್ಯ ಪಾಪ ಅವುಗಳನ್ನು ಭೋಗಿಸ್ತಾ ಇಲ್ಲ. ಹಾಗಾದರೆ ಭೋಗಿಸ್ತಾ ಇರೋನು ಯಾರು? ಭೋಕ್ತೃ ಯಾರು? ಜೀವಾತ್ಮ ಮಾತ್ರ. ಅವನು ದೇವರಾಗೋದು ಅಂದರೆ ಸಮಸ್ಯೆ ಏನು ಅಂತ ಹೇಳ್ತಾರೆ. ಒಂದು ಥಾಲಿ ನೀರಿದೆ, ಒಂದು ಲೋಟ ನೀರಿದೆ, ಪಕ್ಕದಲ್ಲಿ ಇನ್ನೊಂದು ಲೋಟ ನೀರಿದೆ. ಎರಡನ್ನ ಸೇರಿಸಿದ್ರೆ ಎರಡೂ ಒಂದಾಯ್ತು. ನಮ್ಮ ಶಬ್ದದ ವ್ಯವಹಾರ ಹಾಗೆ ತಾನೇ ಆಗ್ತದೆ. ಆ ಪಾತ್ರೆಯಿಂದ ಈ ಪಾತ್ರೆಗೆ ಹಾಕಿ ಎರಡು ಒಂದಾಗಲಿಲ್ಲ ಅಂತ ನಾವಂತ ಸಹಜ ಇದೆ. ಅಲ್ಲಿ ಭಗವತ್ಪಾದರು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ. ಒಂದಾಯಿತು ಅನ್ನೋದು ಶಬ್ದದಲ್ಲಿ ಮಾತ್ರ ಮಾಡಿದ ವ್ಯವಹಾರವೇ ಹೊರತು ಸ್ವರೂಪಕ್ಕಲ್ಲ. ಯಾಕೆ ಅಂದರೆ ಒಂದೇ ಆಗಿದ್ದಿದ್ರೆ ಪಾತ್ರೆಯ ಪರಿಮಿತಿಯಲ್ಲಿ ನೀರು ಮೇಲೆ ಹಾಕ್ಬಾರ್ದು ಅಂತ ಹೇಳಿ ಇಷ್ಟೇ ಸಿಂಪಲ್ ಕೊಡ್ತು. ಕಾಮನ್ ಸೆನ್ಸ್ ಇದೆ. ಬಹಳ ದೊಡ್ಡ ವೇದಾಂತ ಬೇಡ, ನೀವು ಯಾರು ಓದಬೇಕಾಗಿಲ್ಲ. ಎಷ್ಟು ಸಿಂಪಲ್ ಆಗಿ ಹೇಳ್ತಾರೆ. ಅವ್ರು ಹೇಳಿದ್ರು, ಅಲ್ಲಪ್ಪ ಆ ನೀರು ಒಂದು 250 ml ಇತ್ತು, ಈ ನೀರು 250 ml ಇತ್ತು ಅಂದಮೇಲೆ ಇವತ್ತಿನ ಭಾಷೆಯಲ್ಲಿ ml ಅಂತ ಮಾತಾಡ್ತೀವಲ್ಲ, ml ಇತ್ತು ಅಂದರೆ ಸೊ ಒಂದೊಂದು ಪಾತ್ರೆಯಲ್ಲಿರೋ 250 ml ಇನ್ನೊಂದೊಂದು ಭಾಷೆಯಲ್ಲಿ 250 ml ಸೇರಿಸಿದ್ರೆ 500 ml ಅನ್ನೋ ಕಾಮನ್ ಸೆನ್ಸ್ ಇಲ್ಲದೆ ಇದ್ರೆ 250 ml ಹೊಡಿಬೇಕಾಗಿರ್ತಲ್ಲ. ಇಟ್ಸ್ ಸಿಂಪಲ್. ಇದನ್ನು ಲೋಕವತ್ತು ಅಂದ್ರೆ ವೇದವ್ಯಾಸ. ಹಾಗಾದ್ರೆ ಅವರು ಗಟ್ಟಿ ಇಟ್ಕೊಂಡು ಕೂತ್ಕೊಂಡು ಒಂದು ವಾದ ಮಾಡೋರು ಗಟ್ಟಿ ಇಟ್ಕೊಂಡು. ಹಾಗಾದ್ರೆ ಏಕೀಭವಂತಿ ಅನ್ನೋ ವರ್ಡ್ ಇದೆ ಅಲ್ಲ ವೇದದಲ್ಲಿ, ಅದನ್ನು ಹ್ಯಾಕ್ ಮಾಡ್ತೀರಿ? ಅದು 9 ಥರ ಹೇಳ್ಬೋದು ಅಂತ, 9 ಥರ ವ್ಯಾಖ್ಯಾನ ಮಾಡ್ಬೋದು. ಒಂದೆರಡು ಅರ್ಥ ನಿಮ್ಮ ಮುಂದೆ ತಿಳಿಸಿರುತ್ತೆ. ಇದು ನಮ್ಮ ಭಗವತ್ಪಾದರು ಕೊಟ್ಟು ಸಿದ್ಧಾಂತ. ಹಾಗಾದ್ರೆ ಏಕೀಭವಂತಿ ಅನ್ನೋ ವರ್ಡನ್ನು ಹೀಗೆ ಅರ್ಥ ಮಾಡೋಣ. 100 ಮರಗಳು ಒಂದು ಜಾಗದಲ್ಲಿ ಒಂದು ಫಾರೆಸ್ಟ್ ಅಂತ ಇವತ್ತೇನು, ಅದನ್ನು ನಾವೇನಂತ ವ್ಯವಹಾರ ಮಾಡ್ತೀವಿ? ಏಕಂ ವನಂ ಅಂತ ವ್ಯವಹಾರ ಮಾಡ್ತೀವಿ. ಒಂದು ಕಾಡು ಅಂತೀವಿ. ಒಂದು ಕಾಡು ಅಂದರೆ ಮರಗಳಿದ್ರೆ ಪ್ರಾಣಿಗಳಿದ್ರೆ ಕಾಡು.
ಅದನ್ನು ಒಂದು ಕಾಡು ಅಂತ. ಇದೊಂದು ಕಾಡು, ಅದು ಒಂದು ಕಾಡು, ಇದು ಒಂದು ಕಾಡು. ಅರೆ ಕಾಡು ಒಂದು ಅನ್ನೋ ಶಬ್ದವನ್ನು ಆಡುವಾಗ ಮರಗಳೆಲ್ಲ ಇಷ್ಟು ಬೇರೆ 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 ಇದ್ದಾದರೂ ಒಂದು ಅನ್ನೋ ವರ್ಡನ್ನು ಯೂಸ್ ಮಾಡ್ತೇವೋ ಇಲ್ಲೋ? ಇದು ಥಿಂಕ್ ಮಾಡಿ, ನೀವೇ ಥಿಂಕ್ ಮಾಡಿ. ಹಾಗಾದ್ರೆ ಲೋಕದ ಸಹಜ ವ್ಯವಹಾರ ಸ್ವರೂಪದ ಅಭಿನ್ನತೆಯನ್ನು ಹೇಳೋದ್ರಲ್ಲಿ ಇಲ್ಲ. ಲೋಕದ ಸಹಜ ವ್ಯವಹಾರ ಭಿನ್ನ ಭಿನ್ನವಾದದ್ದನ್ನ ಒಂದೇ ದೇಶದಲ್ಲಿ ಕಲಿತ್ರೆ ಒಂದಾಗುವಂತ ವ್ಯವಹಾರ ಮಾಡ್ತಾರೆ. ಇದಕ್ಕೆ ಸ್ಥಾನೈಕ್ಯ ಅಂತ ಕರೀತಾರೆ. ಸ್ಥಾನೈಕ್ಯ ಅಂದ್ರೆ ಸ್ಥಾನ ಒಂದಿದ್ದು ಒಳಗೆ ಸೇರಿಕೊಂಡ ಪರ್ಸನ್ಸ್ ಬೇರೆ ಇದ್ರೂ ಕೂಡ ವ್ಯವಹಾರದ ಶಬ್ದಗಳು ಮಾತ್ರ ಒಂದು. ಇದನ್ನು ಇಟ್ಟುಕೊಂಡೇ ಏಕಂ ಸತ್ ಬಹುಧಾ ವದಂತಿ ವಸುದೈವ ಕುಟುಂಬಕಂ ಇಂಟರ್ಪ್ರಿಟೇಷನ್ ಅಪರಾಧ ತಪ್ಪು ಮಾಡ್ತಾರೆ. ಇವತ್ತು ಬಹಳ ಪ್ರಸಿದ್ಧಿ ಪಡೆದಂತಹ ಮಾತಂದ್ರೆ ಏಕಂ ಸತ್ ವಿಶ್ವಂ ವಿಪ್ರಾ ಬಹುಧಾ ವದಂತಿ. ಮೋಸ್ಟ್ ಇಂಪಾರ್ಟೆಂಟ್ ವಾಕ್ಯ ಆಗಿರುತ್ತೆ. ಈ ಲೋಗೋ ಸ್ಲೋಗನ್ ಥರ ಬಿಟ್ಟಿದ್ದಾರೆ. ಸತ್ ಏಕಂ, ಸತ್ ಏಕಂ ಅದು ನಿಜನೇ. ಬಹುಧಾ ವಿಪ್ರಾಹ ವದಂತಿ. ಇವೆಲ್ಲ ಮಾತುಗಳು ಇಂಟರ್ಪ್ರಿಟೇಟ್ ಮಾಡಿಕೊಳ್ಳುವವರಿಗೆ ಎಚ್ಚರಿಕೆ ಏನಿರಬೇಕು ಅಂದ್ರೆ ಇದಿರಬೇಕು. ಏಕಂ ಅಂದ್ರೆ ಒನ್ನೆಸ್ ಈಸ್. ಒನ್ನೆಸ್ ಅಂದ್ರೆ ಏನು? ಒನ್ನೆಸ್ ಅಂತ ಇಂಗ್ಲಿಷ್ನಲ್ಲಿ ಏಕಂ ಶಬ್ದ ಟ್ರಾನ್ಸ್ಲೇಟ್ ಮಾಡಿ ಡಿಕ್ಷನರಿಯಲ್ಲಿ ನೀವು ಗೂಗಲ್ ಸರ್ಚ್ ಮಾಡಿ. ಏಕಂ ಶಬ್ದಕ್ಕೆ ಒನ್ನೆಸ್ ಅಂತ ಇವತ್ತು ಥಕ್ ಅಂತ ಕೊಡ್ತಾರೆ. ಸಮಸ್ಯೆ ಅಲ್ಲೇ ಒಬ್ಬ ಆಪ್ತೆ ಅಂತ ಇದೆ, ಪುಣಾದಲ್ಲಿ ಒಬ್ಬ ಆಪ್ತೆ ಅಂತ ದೊಡ್ಡ ಇವರು, ಅವರು ನಿಮ್ಗೆ ಅದೊಂದು ಒಂದು ಡಿಕ್ಷನರಿ ಮಾಡಿದ್ರು, ಇಂಗ್ಲಿಷ್ ಸಂಸ್ಕೃತ ಡಿಕ್ಷನರಿ, ವಾಮನ ಆಪ್ತೆ ಅಂತ. ಒನ್ನೆಸ್ಸಿನ ಬಗ್ಗೆ ಬಹಳ ವಿಸ್ತೃತವಾದ ಇಂಟರ್ಪ್ರಿಟೇಷನ್ ಕೊಡ್ತಾರೆ ಇಂಗ್ಲಿಷ್ನಲ್ಲಿ. ನೀವು ನೋಡ್ಕೊಳ್ಬೋದಲ್ಲ. ಜಗತ್ತಿನೊಳಗೆ ಒಂದು ವಸ್ತು ಇನ್ನೊಂದು ವಸ್ತು ಆಗಲಿಕ್ಕೆ ಸಾಧ್ಯನೇ ಇಲ್ಲದೆ ಹೋದ್ರು ದೇಶದಿಂದಲೋ ಕಾಲದಿಂದಲೋ ಮನುಷ್ಯನ ಬುದ್ಧಿಯಿಂದಲೋ ಅದನ್ನು ನಾವು ಒನ್ ಅಂತ ಕರೀಬಹುದು ಅಂತ ಕರೀತಾರೆ. ದೇಶಕ್ಕೆ ಉದಾಹರಣೆ ಕೊಡ್ತೇನೆ, ಕಾಲಕ್ಕೆ ಉದಾಹರಣೆ ಕೊಡ್ತೇನೆ, ಮತ್ತು ಈಗ ತಾನೇ ಹೇಳಿದಂತೆ ಬುದ್ಧಿ ಮತಿಯಿಂದ ಉದಾಹರಣೆ ಕೊಡ್ತೇನೆ. ದೇಶಕ್ಕೆ ಈಗಾಗಲೇ ಆಗೋಯ್ತು. ಒಂದೇ ಪ್ರದೇಶದಲ್ಲಿ 100 ಮರಗಳು ಬೆಳೆದಿದ್ರೂ ಕೂಡ ಒಂದು ವನ ಅಂತ ಒಂದು ಶಬ್ದವನ್ನು ಹಾಕ್ತೇವೆ. ಅಂದ್ರೆ ಮರಗಳ ಒಂದು ಸಮೂಹವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ದೇಶ ಒಂದಾದ್ರಿಂದ ಒಂದು ಉದಾಹರಣೆ. ನಾವೆಲ್ಲ ಮರಗಳಿದ್ದಾರೆ. ಭಗವಂತ ಇದ್ದಾನಲ್ಲ, ಅವನು ಎಲ್ಲೆಡೆ ವ್ಯಾಪಿಸಿದ ಪರಮಪುರುಷ, ಪರೇ ಅವ್ಯಯೇ. ಮುಕ್ತರಾಗೋದು ಅಂದ್ರೆ ಅವನದೇ ಆದ ಸ್ಥಾನದಲ್ಲಿ ಹೋಗಿ ಯಾರೆಲ್ಲ ಸಾಧನೆ ಮಾಡಿಕೊಂಡು ಆತ್ಮರಿದ್ದಾರೆ ಒಂದೆಡೆ ಹೋಗಿ ಕಲಿತಾರೆ ಅಂತ. ಏಕೀನೋಸ್ತಿ ಅಂದ್ರೆ ಪರ್ಸನ್ ಬೇರೆ ಬೇರೆನೇ ಇದ್ದು ಭಗವಂತನ ಸನ್ನಿಧಿಯಲ್ಲಿ ಒಟ್ಟುಗೂಡುತ್ತಾರೆ ಅನ್ನೋ ಅರ್ಥದಲ್ಲಿ ಏಕೀಭವಂತಿ ಅಂತ ಒಂದು ಅಭಿಪ್ರಾಯ. ಕಾಲದಲ್ಲಿ ಒಂದು ವ್ಯವಹಾರ ಮಾಡ್ತಾರೆ. ನಿಮಗೆ ಇದರ ಬಗ್ಗೆ ದಿನಾ ನಾವು ನೋಡ್ತೇವೆ. ಈಗ ಎಷ್ಟಾಗಿದೆ? 7 ಗಂಟೆ 15 ನಿಮಿಷ ಆಗಿದೆ. 7 ಗಂಟೆ 10 ನಿಮಿಷದಿಂದ 7 ಗಂಟೆ 15 ನಿಮಿಷದಲ್ಲಿ ಎಷ್ಟು ಕ್ಷಣಗಳಿದ್ದಾರೆ? ಎಷ್ಟು ಕ್ಷಣಗಳು, ಎಷ್ಟು ನಿಮಿಷಗಳು ಕೇಳ್ತೇವೆ. ಸುಮಾರು ನಿಮಿಷಗಳಿದ್ದಾರೆ. ಆ ಎಲ್ಲ ನಿಮಿಷಗಳು ಬೇರೆ ಬೇರೆ ಆಗಿದ್ದರೂ ಕೂಡ ಒಟ್ಟು ಸೇರಿಸಿ ಅದನ್ನು 20 ನಿಮಿಷ, 10 ನಿಮಿಷ, ಅನೇಕ ಕ್ಷಣಗಳು ಸೇರಿ ಒಂದು ನಿಮಿಷ, ಅನೇಕ ನಿಮಿಷಗಳು ಸೇರಿ 1 ಗಂಟೆ ಆಗ್ತಾ ಇದೆ ಅನ್ನೋದು ವ್ಯವಹಾರ. ನೋಡಿ, ಭಿನ್ನ ಭಿನ್ನ ಕ್ಷಣಗಳು ಕಾಲ ಒಂದೇ ಉಪಾಧಿಯಲ್ಲಿ ಒಟ್ಟುಗೂಡಿದಾಗ ವ್ಯವಹಾರ ಮಾಡುವಾಗ ಒಂದು ಅಂತ ಮಾಡ್ತೀವಿ. ದೇಶದ ಐಕ್ಯದ ವ್ಯವಹಾರ, ಕಾಲದ ಐಕ್ಯದ ವ್ಯವಹಾರ, ಬುದ್ಧಿಯ ಐಕ್ಯದ ವ್ಯವಹಾರಕ್ಕೆ ಅವರು ಉದಾಹರಣೆ ಕೊಟ್ಟರು. ಅದನ್ನೇ ನಾನು ಮುಂದೆ ಹೇಳಿ ಮುಕ್ತಾಯ ಮಾಡ್ತೇನೆ. ಬುದ್ಧಿಯ ಐಕ್ಯ ಅಂದ್ರೆ ಏನು ಗೊತ್ತಾ? ಇಲ್ಲೊಬ್ಬ ಪರ್ಸನ್ ಇದ್ದಾನೆ, ಅವನು ದೇವರು ಭಕ್ತ. ಅಲ್ಲೊಬ್ಬ ಇದ್ದಾನೆ, ಅವನು ದೇವರು ಭಕ್ತ. ಇನ್ನೊಬ್ಬ ಇದ್ದಾನೆ, ಅವನು ದೇವರು ಭಕ್ತ. 3 ಮಾತನಾಡ್ತಾರೆ. ಇವತ್ತು ನಾವು ದೇವಸ್ಥಾನಕ್ಕೆ ಹೋಗಿ 3 ಪ್ರದಕ್ಷಿಣೆ ಹಾಕಿ ಸ್ತೋತ್ರ ಹೇಳಿ ಅವನನ್ನು ಪ್ರೀತಿ ಪಡಿಸ್ಲಿಕ್ಕೆ, ಅವನ ಅನುಗ್ರಹಕ್ಕೆ ಏನು ಬೇಕೋ ಅದನ್ನು ಮಾಡಿಕೊಡೋಣ ಅಂತ 3 ಬರ್ತಾರೆ. ಎದುರುಗಡೆ ಇನ್ನೊಬ್ಬ ಬರ್ತಾನೆ, ನಿಂತಿದ್ದಾರೆ. ಏನಪ್ಪ ಎಲ್ಲ ಹೊರಟೇರಿ ಅಂತ ಹೇಳ್ತಾರೆ. ಎಲ್ಲ ಹೊರಟೇರಿ. ಒಬ್ಬರು ಮಾತ್ರ ಉತ್ತರ ಕೊಡ್ತಾನೆ, ಇಲ್ಲ ನಾ ದೇವಸ್ಥಾನಕ್ಕೆ ಕೊಡ್ತೀನಿ. ಅಲ್ಲ ಅವರಿಬ್ಬರು ನಾವು 3 ಒಂದೇ ಇರ್ತಾನೆ.
ವ್ಯವಹಾರ ಕಾಮನ್ ಸೆನ್ಸ್ ಯೂಸ್ ಮಾಡೋಣ. ಅವರು ಮಾತಾಡ್ಕೊಂಡು ಹೊರಟದ್ದು ಮೂವರು ದೇವಸ್ಥಾನಕ್ಕೆ. ಎದುರುಗಡೆ ಬಂದ ವ್ಯಕ್ತಿ ಕೇಳಿದ್ದು ಎಲ್ಲಿಗೆ ಅಂತ, ದೇವಸ್ಥಾನಕ್ಕೆ ಅಂತಂದ. ಇನ್ನಿಬ್ರು ಏನು ನಾವು ಮೂವರು ಒಂದೇ ಶಬ್ದ. ನಮ್ಮ ಎಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕದ ಭಾಷೆ ಅಂತೂ ಬಹಳ ಅದ್ಭುತ ಈ ವ್ಯಾಖ್ಯಾನ ಮಾಡಲಿಕ್ಕೆ. ಅಷ್ಟು ಹತ್ರ ವೇದಕ್ಕಿರುವ ಭಾಷೆ ಅಂದರೆ ಹತ್ತಿರದ ಕರ್ನಾಟಕ, ಉತ್ತರ ಕರ್ನಾಟಕದ ಭಾಷೆ. ನಾವೆಲ್ಲ ಒಂದೇ ತಗೋರು, ನಾವೆಲ್ಲ ಒಂದೇ ತಗೋರು, 2 ಸಲ ಅಂತೀವಿ ಜೀವನದಲ್ಲಿ ನಾವೆಲ್ಲ ಒಂದೇ ತಗೊಂಡ್ರೆ ಏನರ್ಥ? ನಾವೆಲ್ಲ ಒಂದೇ ಅಂದರೆ ನಮ್ಮೊಳಗಿರುವ ಭಾವನೆ, ಅವನೊಳಗಿರುವ ಭಾವನೆ, ಆತನಲ್ಲಿರುವ ಭಾವನೆ ಒಂದಾಗಿದೆ ಅಂತೇಳಿ ಹೊರತು ಸ್ವರೂಪ ಒಂದೇ ಅಂತ ಯಾರು ಅರ್ಥ ಮಾಡಲ್ಲ. ಸೊ ಪರ್ಸನ್ ಬೇರೆ ಬೇರೆ, ಇದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಪರೇ ಸರ್ವ ಏಕೀಭವಂತಿ ಅಂತ ಕೃಷ್ಣ ಅದನ್ನೇ ಅಭಿಪ್ರಾಯದಲ್ಲೇ ಹೇಳುವಾಗ ಭಗವದ್ಗೀತೆಯಲ್ಲಿ ತಿಳಿದವ ನಾನು, ತಿಳಿಯದವ ನೀನು, ತಿಳಿದವ ನಾನು, ತಿಳಿಯದವ ನೀನು ಒಂದು ಮಾತಿನಲ್ಲಿ ಹೇಳ್ಬಿಟ್ಟಾರೆ. ಮುಂದುವರಿಸಿ ಹೇಳ್ತಾರೆ, ನನ್ನ ಎಷ್ಟೆಲ್ಲ ಅವತಾರಗಳಿದೆ ಅದಕ್ಕೆ ಈಗಲಾದರೂ ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ ನಿನಗೆ ಅಂತ. ಇನ್ನಾದರೂ ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ. ನಾ ತಿಳ್ಕೊಳ್ಳೋದು ಉಳಿದಿಲ್ಲ, ನಿನಗೆ ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಸಪೋಸ್ ನೀನು ಅದನ್ನು ತಿಳ್ಕೊಂಡ್ರೆ ನಿನ್ನನ್ನು ನನ್ನ ಕಡೆ ಕರ್ಕೊಂಡು ಹೋಗ್ತೇನೆ ಅಂತ ನೋಡಿ. 2 ಮಾತು ಹೇಳಿದ. ಏನಂತ ಹೇಳಿದಾನಲ್ಲಿ 2 ಫಲ ಹೇಳಿದ, ಅದಕ್ಕೋಸ್ಕರ ವಿವರಣೆ ಕೊಡ್ತೀನಿ. 3ನೇ ಪಾದ 4ನೇ ಪಾದ. ಜನ್ಮ ಕರ್ಮ ಚ ಮೇ ದಿವ್ಯಂ. ಜನ್ಮ ಕರ್ಮ ಚ ಮೇ ದಿವ್ಯಂ. ನನ್ನ ಅವತಾರ, ನಾನು ಮಾಡಿದ ಕೆಲಸಗಳನ್ನು ಯಾರು ತಿಳಿತಾನೋ, ತತ್ವತಃ ವೇದ, ಅದೆಲ್ಲ ಪಾರಮಾರ್ಥಿಕವಾಗಿ ತಿಳಿತಾನೋ ಅವರನ್ನು ನಾನೇನು ಮಾಡ್ತೇನೆ? ಸಂಸಾರದಿಂದ ಮೋಚನೂ ಮಾಡ್ತೇನೆ, ನನ್ನ ಬಳಿ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ. ನನ್ನ ಬಳಿ ಕರ್ಕೊಂಡು ಹೋಗ್ತೇನೆ. ಮಾಂ ಏತಿ ಅಂತ ಕೊನೆಗೆ ಬರ್ತದೆ. ದೇವರ ಬಳಿಗೆ ಹೋಗುವಿಕೆ, ಸಂಸಾರದಿಂದ ಮೋಚನೆ ಮಾಡಿಸಿಕೊಳ್ಳುವಿಕೆ. ಈಗಾಗಲೇ ಭಗವಂತ ಜೀವನೇ ಆಗಿದ್ದಿದ್ರೆ ಹೋಗುವಿಕೆ ಏನು ಬಂತು? ಹೋಗುವಿಕೆ ಅನ್ನೋದು ಏನು ಬಂತು? ಜೀವ ಪರಮಾತ್ಮನಾಗಿದ್ದರೆ ಹೋಗುವಿಕೆ ಏನು ಬರ್ತಿತ್ತು? ಮತ್ತು ತಿಳಿದುಕೊಳ್ಳೋದು ಏನು ಬರ್ತಿತ್ತು? ತಿಳ್ಕೊಳ್ಳೋದು ಅಂತೇನು ಉಳಿತಿತ್ತು? ದೇವರೇ ಆಗಿಬಿಟ್ಟಿದ್ರೆ. ಈ ಸಮಸ್ಯೆಗಳಿಂದ ಭಗವದ್ಗೀತೆ ಶ್ಲೋಕದಲ್ಲಿ ತಲೆದೋರುತ್ತದೆ. ನಾವೇನಾದರೂ ಒಂದು ವೇಳೆ ಆ ವ್ಯಾಖ್ಯಾನ ಮಾಡಿದ್ದೇವೆ ಅಂತ ಇದನ್ನೆಲ್ಲ ನಮಗೆ ತಿಳಿಸಿಕೊಡ್ತಾರೆ. ಇದು ದಾರ್ಶನಿಕ ಪ್ರಪಂಚದ ವಿಷಯಗಳು ತುಂಬ ಕಠಿಣ. ಆದರೂ ಸ್ವಲ್ಪ ಹೊತ್ತು ಇವರಿಬ್ಬರು ಅವರನ್ನು ಅನುಮಾನ ಮಾಡಿದ್ದೇವೆ.